ನಮಸ್ಕಾರ ವೀಕ್ಷಕರೇ, ಶುಭ ಸಂಜೆ. ಶ್ರೀ ಸಂಜೀವಿನಿ ಹೆಲ್ತ್ ಸೊಲ್ಯೂಷನ್ಸ್ ಅರ್ಪಿಸುವ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮ ಪ್ರತಿ ಮಂಗಳವಾರ ಹಾಗೆ ಶುಕ್ರವಾರ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೂ ನೇರ ಪ್ರಸಾರವಾಗಿ ಮೂಡಿ ಬರುತ್ತೆ. ಕಾರ್ಯಕ್ರಮದಲ್ಲಿ ಕೋಲ್ಡ್ ಲೇಸರ್ ಚಿಕಿತ್ಸೆಗಳ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಅಂತಾನೆ ಹೇಳ್ಬೋದು. ಮನುಷ್ಯನ ತಲೆಯಿಂದ ಪಾದದವರೆಗೂ ಯಾವೆಲ್ಲ A to Z ಪ್ರಾಬ್ಲಮ್ಸ್ ಇರುತ್ತೆ, ಪ್ರತಿಯೊಂದು ಸಮಸ್ಯೆಗಳು ಕೂಡ ಕೋಲ್ಡ್ ಲೇಸರ್ ಚಿಕಿತ್ಸೆಗಳನ್ನ ಪಡ್ಕೊಳ್ಬಹುದು. ಇಲ್ಲಿ ಯಾವುದೇ ರೀತಿಯಾದ ಇಂಜೆಕ್ಷನ್ಸ್, ಮೆಡಿಸಿನ್ಸ್, ಮಾತ್ರೆಗಳು, ಗುಳಿಗೆಗಳಾಗ್ಲಿ, ಸರ್ಜರಿಗಳಾಗ್ಲಿ ಖಂಡಿತವಾಗ್ಲೂ ಇರೋದಿಲ್ಲ. ಅತ್ಯಂತ ಸಿಹಿಯಾದಂತ ಚಿಕಿತ್ಸೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕೋಲ್ಡ್ ಲೇಸರ್ ಚಿಕಿತ್ಸೆಗಳನ್ನ ನೀವು ಕೂಡ ಪಡ್ಕೊಳ್ಬಹುದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇರುವಂತಹ ಬ್ಯಾಕ್ ಪೈನ್ ಆಗಿರ್ಬೋದು, ಮಂಡಿ ಪ್ರಾಬ್ಲಮ್ ಆಗಿರ್ಬೋದು, ಆರ್ಥರೈಟಿಸ್ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಅನೇಕ ಸಮಸ್ಯೆಗಳು ನಿಮಗಿದೆ. ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಬೇಕು ಅಂತಂದ್ರೆ ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆಗಳನ್ನ ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಸಿಇಒ ಅಂಡ್ ಚೇರ್ಮನ್ ಆಫ್ ಶ್ರೀ ಸಂಜೀವಿನಿ ಹೆಲ್ತ್ ಸೊಲ್ಯೂಷನ್ಸ್, ಸರ್ಟಿಫೈಡ್ ಕೋಲ್ಡ್ ಲೇಸರ್ ಟ್ರೈನರ್, ಕ್ವಿಟ್ ಅಡಿಕ್ಷನ್ ಸ್ಪೆಷಲಿಸ್ಟ್, ಲೈಫ್ ಸ್ಟೈಲ್ ಕೋಚ್, ಪ್ರೊಫೆಷನಲ್ ಟ್ರೈನರ್ ಫಾರ್ ಕಾಲೇಜ್ ಟು ಕಾರ್ಪೊರೇಟ್ ಆಗಿರುವಂತಹ ಮಿಸ್ಟರ್ ಶ್ಯಾಮ್ ರಘುನಂದನ್ ಸರ್ ಇದ್ದಾರೆ. ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಗೆ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕೂಡ ನಮ್ಮೊಟ್ಟಿಗಿದ್ದಾರೆ, ಕ್ಲಿನಿಕಲ್ ಸೈಕಾಲಜಿಸ್ಟ್, ಚೀಫ್ ಕೋಲ್ಡ್ ಲೇಸರ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಸದಾನಂದ್ರ ಅವರು. ಡಾಕ್ಟರ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಇನ್ನು ಶ್ಯಾಮ್ ರಘುನಂದನ್ ಸರ್, ಪ್ರತಿ ವಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಪೇನ್ ಅಂತಾನೆ ಕಾಲ್ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಒಂದಲ್ಲ ರೀತಿಯಾದಂತಹ ಒಂದು ನೋವುಗಳಿರುತ್ತೆ. ಈ ನೋವುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಏನೆಲ್ಲ ಇರಬಹುದು ಕಾರಣಗಳು ಅಂತ ಹೇಳ್ತೀರಾ? ಈಗ ಒಂದು ಲೈಫ್ ಸ್ಟೈಲ್ ಏನಾಗಿದೆ, ಜೀವನ ಶೈಲಿ ಒತ್ತಡ ಇದೆ. ಎಲ್ಲ ಪ್ರತಿಯೊಬ್ಬ ಮನುಷ್ಯ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಈ ರೀತಿ ಒಂದು ಒತ್ತಡದ ಜೀವನ ಶೈಲಿ ಆಗಿದೆ. ಯಾಕಂದರೆ ಒಂದು ಫಾಸ್ಟ್ ಫುಡ್ ಫೇಸ್ನಲ್ಲಿ ಏನಾಗ್ತಿದೆ ಅಂದರೆ ನಮ್ಮ ಟ್ರಾಫಿಕ್ ನಮ್ಮ ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ನಾವು ಮನೆಯಿಂದ ಕಚೇರಿಗೆ ಹೋಗೋವರೆಗೂ ಸಾಕಷ್ಟು ಸಮಸ್ಯೆಗಳು ಮನೆಯಲ್ಲಿರುತ್ತೆ, ಕಚೇರಿಗೆ ಹೋಗೋವರೆಗೂ ಸಾಕಷ್ಟು ಸಮಸ್ಯೆಗಳು ನಮ್ಮ ತಲೆಯಲ್ಲಿರುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತಂದರೆ ಈ ರೀತಿಯ ಹಲವಾರು ಪೇಯ್ನ್ಗಳು ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಮನುಷ್ಯ ಈ ನೋವುಗಳನ್ನ ತೊಗೊಂಡು ಹೋಗ್ತಾ ಇರ್ತಾನೆ. ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ, ಒಂದು ವಯಸ್ಸಾದಂತೆ ಮತ್ತು ಶಾರೀರಿಕ ಮುಪ್ಪಾದಂತೆ ಕೆಲವು ನೋವುಗಳು ಕಾಣಿಸ್ಕೊಳ್ಳೋದು. ಯಾಕಂದರೆ ನಮ್ಮ ನಾರ್ಮಲ್ ಸೆಲ್ ಫಂಕ್ಷನ್ ಇರ್ಬೋದು, ನಮ್ಮ ವೇರ್ ಆ್ಯಂಡ್ ಟೇರ್ ಇರ್ಬೋದು ಆಗ್ತಾ ಇರೋದ್ರಿಂದ ನಮಗೆ ನೋವುಗಳು ಕಾಣಿಸ್ಕೊಳ್ಳುತ್ತೆ. ಬಟ್ ಆಕ್ಸಿಡೆಂಟಲ್ ಇಂಜುರಿ, ಸ್ಪೋರ್ಟ್ಸ್ ಇಂಜುರಿಗಳಾದಾಗ ಅಲ್ಲಿ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗುತ್ತೆ, ಮೆಡಿಕಲ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಬಟ್ ಜನರಲ್ ವೇರ್ ಆ್ಯಂಡ್ ಟೇರ್ ಬಂದಾಗ ಮನುಷ್ಯ ಏನಾಗ್ತಾನೆ, ಭಾಳ ಭಯ ಬೀಳ್ತಾನೆ. ನೋಡು, ಜನನ ಉಚಿತ ಮರಣ ಖಚಿತ, ಮನುಷ್ಯನಿಗೆ ಮುಪ್ಪಾಗೋದು ಭಾಳ ಸಹಜ. ಅದನ್ನು ಗ್ರೇಸ್ಫುಲ್ ಅಕ್ಸೆಪ್ಟ್ ಮಾಡಿ ಅದನ್ನು ನಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ನಾವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ಯಾವ ರೀತಿ ನಾವು ಕಾಪಾಡ್ಕೋಬೋದು ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ. ಬಟ್ ಇಲ್ಲಿ ಸಣ್ಣ ಪುಟ್ಟ ನೋವುಗಳು ಏನಾಗುತ್ತೆ, ನಾವು ಬಾಡಿಗೆ ರೆಸ್ಟ್ ಕೊಟ್ಟಾಗ, ಇಲ್ಲ ನೀವು ಮಾಡುವ ಕೆಲಸದ ವೈಖರಿ ಇರ್ಬೋದು, ಸ್ಟ್ಯಾಂಡಿಂಗ್ ಪೋಸ್ಚರ್ ಇರ್ಬೋದು, ಸ್ವಲ್ಪ ಪೋಸ್ಚರ್ ಕರೆಕ್ಷನ್ ಆದಾಗ ಎರ್ಗನಾಮಿಕ್ ಎಕ್ಸ್ಪರ್ಟ್ಗಳು ನಮ್ಮ ಸಂಸ್ಥೆಯಲ್ಲಿ ಇರೋದ್ರಿಂದ ಈ ಎಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಾವು ಜಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನಲ್ಲೇ ಸರಿಪಡಿಸ್ಬೋದು. ಕೆಲವರು ಒಂದ್ಸಲ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ಪೇಷಂಟ್ಗಳು ಸಾಕಷ್ಟು ದೀರ್ಘಕಾಲದ ನೋವಿನಲ್ಲಿ ನರಳ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ, ಮೆಡಿಕಲ್ ಡಯಾಗ್ನೋಸಿಸಲ್ಲಿ ರೂಟ್ ಕಾಸ್ನ ಭಾಳ ಐಡೆಂಟಿಫೈ ಮಾಡಿ ಆ ರೂಟ್ ಕಾಸ್ನ ಒಳಗಿನಿಂದ ಹೊರಗಡೆ ಟ್ರೀಟ್ಮೆಂಟ್ ಮಾಡುವ ವೈಖರಿ ಸಂಜೀವಿನಿ ಕೋಲ್ಡ್ ಲೇಸರ್. ಇದೊಂದು ಉತ್ಕೃಷ್ಟ ತಂತ್ರಜ್ಞಾನ. ಯಾಕಂದರೆ 4 ಇಂಚು ಡೀಪ್ ಪೆನಿಟ್ರೇಷನ್ ಮಾಡೋದ್ರಿಂದ ಶರೀರದ ಯಾವುದೇ ಭಾಗದಲ್ಲಿ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕು ಅನ್ನೋ ಕಡೆ ಕೂಡ ನಮ್ಮ ಕೋಲ್ಡ್ ಲೇಸರ್ನ ಆಯಿಸಿದಾಗ ಆ ಒಳಭಾಗದಲ್ಲಿ ಇರ್ತಕ್ಕಂಥ ಸೆಲ್ಯುಲಾರ್ ಲೆವೆಲ್ ಇರ್ಬೋದು, ಆ ಒಳಗಡೆಯಿಂದ ಯಾವಾಗ ರಿಪೇರ್ ಆಗಿ ಹೊರಗಡೆ ಬರುತ್ತೆ, ಯು ಗೆಟ್ ಔಟ್ ಆಫ್ ದ ಪೇನ್ ಪರ್ಮನೆಂಟ್ಲಿ. ಇಟ್ ಇಸ್ ನಾಟ್ ಎ ಟೆಂಪರರಿ ರಿಲೀಫ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನು ಡಾಕ್ಟರ್ ಸದಾನಂದ್ರ ಅವರೇ, ಸಾಕಷ್ಟು ಜನ ಹೇಳ್ತಾರೆ ಮಂಡಿ ನೋವು ಬರ್ತಾ ಇದೆ ಅಂತ. ಮಂಡಿನಲ್ಲಿ ಪ್ರಾಬ್ಲಮ್ ಏನಾಗತ್ತೆ? ಮಡ್ಚೋದಿಕ್ಕಾಗೋದಿಲ್ಲ, ತುಂಬಾ ನೋವುತ್ತೆ, ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಕೂತ್ಕೊಳ್ಳೋದಕ್ಕಾಗಲ್ಲ, ಕಾಲ್ ಮಡ್ಚೋದಿಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಮಂಡಿನಲ್ಲಿ ಏನ್ ಸಮಸ್ಯೆ ಆಗತ್ತೆ ಅಂತ ಹೇಳ್ತೀರಾ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಂಡಿಯ ನೋವಿನ ಬಗ್ಗೆ ಬಹಳ ಸಂಚಿಕೆಗಳಲ್ಲಿ ನಾವು ಹೇಳಿದ್ದೀವಿ. ನೋಡಿ, ಇವತ್ತು ವೈಜ್ಞಾನಿಕ ಆವಿಷ್ಕಾರಗಳು ನಡೀತಾ ಹೋದಂಗೆ ಹೊಸ ಒಂದು ಇನ್ವೆಸ್ಟಿಗೇಷನ್ಸ್ ಆಗುತ್ತೆ. ಹಾಗೆ ಹೊಸ ಮಾರ್ಗಗಳನ್ನು ವ್ಯಕ್ತಿಗಳು ನೋಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಈ ಲೇಸರ್ ಥೆರಪಿನೂ ಕೂಡ ಒಂದು ವಿಜ್ಞಾನದ ಒಂದು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾವು ಏನಾಗಿದೆ, ಎಲ್ಲ ಔಷಧಿ ಮಾತ್ರೆಗಳನ್ನ ತಗೊಂಡು ಎಷ್ಟೋ ನೋವುಗಳಿಗೆ ಆ ನೋವನ್ನು ಏನು ಪೇಯ್ನ್ ಕಿಲ್ಲರ್ ತೊಗೊಂಡಿರ್ತೀವಿ ವಿನಃ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಟೈಮ್ವರೆಗೆ ಮಾತ್ರ ಆ ನೋವನ್ನು ಕಡಿಮೆ ಮಾಡಿರುತ್ತೆ ವಿನಃ ನಮಗೆ ಸಂಪೂರ್ಣವಾಗಿ ಆ ನೋವನ್ನು ತೆಗೆದಿರಲ್ಲ. ನಾವೇನಾಗುತ್ತೆ, ಆ ಪೇಯ್ನ್ ಕಿಲ್ಲರ್ಸನ್ನು ತಗೊಂಡು ಕೆಲವು ಸತಿ ಏನಾಗುತ್ತೆ, ಅದರಿಂದ ಬರ್ತಕ್ಕಂಥ ಹಲವಾರು ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಹೀಗೆ ಎದುರಿಸ್ತಾ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಬೇರೆ ಆರ್ಗನ್ಸ್ಗೂ ಕೂಡ ಏಟಾಗ್ತಾ ಬರುತ್ತೆ. ಈಗ ನೀವು ಕೇಳಿದ್ರಿ, ಮಂಡಿಯ ಭಾಗದಲ್ಲಿ ನೋವುಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಮಂಡಿಯ ಭಾಗ ಬಹಳ ಒಂದು ಮುಖ್ಯವಾದಂಥ ಭಾಗ. ದೇಹದ ಭಾರ ಹೆಚ್ಚಾದಂತೆ ಹಾಗೆ ನಮ್ಮ ದೇಹದಲ್ಲಿ ಕೆಲವು ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರ್ಬೋದು, ವೈಟಮಿನ್ ಡಿಫಿಷಿಯನ್ಸಿ ಆಗಿರ್ಬೋದು, ಅಥವಾ ನಮ್ಮ ವೇರ್ ಆ್ಯಂಡ್ ಟೇರ್ಗಳಾಗಿರ್ಬೋದು, ನಾವು ಮಾಡುವ ಕೆಲಸಗಳಾಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಇವೆಲ್ಲದೂ ಕೂಡ ಮಂಡಿಯಲ್ಲಿ ಏನು ನೋವು ಬರಲಿಕ್ಕೆ ಹಲವಾರು ಕಾರಣಗಳು ಅಂತ ನಾವು ಹೇಳ್ಬೋದು. ಮಂಡಿಯಲ್ಲಿ ಏನೇನು ಥರದ ಸಮಸ್ಯೆಗಳು ಬರುತ್ತೆ ಅಂದರೆ, ಇದನ್ನು ಆರ್ಥರೈಟಿಸ್ ಅಂತೇಳಿ ನಾವು ಹೇಳ್ತೀವಿ. ಅಂದರೆ ಮಂಡಿಯ ಭಾಗದಲ್ಲಿ ಆಗ್ತಕ್ಕಂಥ ಒಂದು
ಸವಕಳಿ ಅಂತೇಳಿ ಮೂಳೆಯ ಮಧ್ಯದಲ್ಲಿ ಆಗ್ತಕ್ಕಂಥ ಒಂದು ಫ್ರಿಕ್ಷನ್ ಅಂತೇಳಿ ನಾವು ಹೇಳ್ಬೋದು. ಮೂಳೆಯ ಮಧ್ಯದಲ್ಲಿ ಏನಿರ್ತದೆ, ಮೂಳೆಯ ಮಧ್ಯದಲ್ಲಿ ಲಿಗಮೆಂಟ್ಸ್ ಇರ್ತದೆ, ಮೆನಸ್ಕಸ್ ಇರ್ತದೆ, ಟೆಂಡನ್ಸ್ ಇರ್ತದೆ, ಹಾಗೆ ಅದರ ಮಧ್ಯದಲ್ಲಿ ಇರ್ತಕ್ಕಂಥ ಫ್ಲೂಯಿಡ್ ಇರ್ತದೆ. ಇವೆಲ್ಲದರಲ್ಲೂ ಕೂಡ ವೇರಿಯೇಷನ್ ಯಾವಾಗ ಆಗಲಿಕ್ಕೆ ಶುರುವಾಯಿತೋ ಆಗ ಏನಾಗ್ತದೆ ಅಂದರೆ ಮಂಡಿಯ ಭಾಗದಲ್ಲಿ ನೋವು ಬರಲಿಕ್ಕೆ ಶುರು ಆಗ್ತದೆ. ಉದಾಹರಣೆಗೆ ನಿಮ್ಮ ಆಸ್ಟ್ರಿಯೋಪೊರೋಸಿಸ್ ಅಂತ ನಾವು ಹೇಳ್ತೀವಿ. ಅಂತ ಹೇಳಿದ್ರೆ ಮೂಳೆಯಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬ ಕಡಿಮೆ ಆಗ್ತಾ ಹೋದಂಗೆ ಏನಾಗುತ್ತೆ ಅಂದರೆ ಮೂಳೆಯಲ್ಲಿ ಸಾಂದ್ರತೆ ಕಡಿಮೆ ಆಗುತ್ತೆ. ಸಾಂದ್ರತೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ನೋವು ಬರಲಿಕ್ಕೆ ಶುರು ಆಗ್ತದೆ. ಈ ಮೂಳೆ ಭಾಗದಲ್ಲಿ ಬರ್ತಕ್ಕಂಥ ನೋವನ್ನು ನಾನು ಹೇಳ್ತಿದ್ದೇನೆ, ಒಂದು ಲಿಗಮೆಂಟ್ನಲ್ಲಿ ಕೂಡ ಇಂಜುರಿ ಆಗಬಹುದು, ಅಥವಾ ಅಲ್ಲಿರ್ತಕ್ಕಂಥ ಫ್ಲೂಯಿಡಲ್ಲಿ ವ್ಯತ್ಯಾಸಗಳಾಗಬಹುದು, ಅಥವಾ ಮೆನಸ್ಕಸಲ್ಲಿ ತೊಂದರೆ ಆಗಬಹುದು. ಟೇರ್ ಅಂತ ನಾವು ಹೇಳ್ತೀವಿ, ACL ಆ್ಯಂಡ್ PCL ಟೇರ್ ಅಂತ ಹೇಳ್ತೀವಿ. ಲಿಗಮೆಂಟ್ಗಳಲ್ಲಿ ಟೇರ್ಗಳಾಗಬಹುದು. ಹಾಗೆ ಫ್ರಿಕ್ಷನ್ ಆಫ್ ಬೋನ್ ಇಂದ ಏನಾಗುತ್ತೆ ಅಂದರೆ ವ್ಯಕ್ತಿಯಲ್ಲಿ ತುಂಬ ನೋವು ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಇತ್ತೀಚೆಗೆ ನಾವು ಟೈಪ್ 2 ಡಯಾಬಿಟಿಸಲ್ಲೂ ಕೂಡ ಈ ಒಂದು ಟೈಪ್ 1 ಆ್ಯಂಡ್ ಟೈಪ್ 2 ಡಯಾಬಿಟಿಸಲ್ಲಿ ಕೂಡ ಈ ಆರ್ಥ್ರೈಟಿಸ್ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಥೈರಾಯ್ಡ್ ಹಾರ್ಮೋನಲ್ಲಿ ವ್ಯತ್ಯಾಸಗಳಾಗಿರ್ಬೋದು, ಹೇಳಿದಾಗೆ ವೈಟಮಿನ್ ಡಿಫಿಷಿಯನ್ಸಿ, ಇದೆಲ್ಲದರಿಂದನೂ ಕೂಡ ಮೂಳೆಯಲ್ಲಿ ತೊಂದರೆ ಅಂತಕ್ಕಂಥದ್ದು ಕಾಣಿಸ್ತಾ ಬರುತ್ತೆ. ಈ ಸಮಸ್ಯೆಗೆ ನಾವು ಬಹಳ ಮುಖ್ಯವಾಗಿ ಎಕ್ಸ್ರೇ ಮಾಡಿದಾಗಲೋ ಅಥವಾ MRI ಮಾಡಿದಾಗಲೋ ಮೊದಲನೇದಾಗಿ ನಮಗೆ ಸಲಹೆಯನ್ನು ಕೊಡ್ತಕ್ಕಂಥದ್ದು ಏನು ಅಂದರೆ ಒಂದು ಸ್ಟಿರಾಯ್ಡ್ ಇಂಜೆಕ್ಷನ್ ತೊಗೊಳ್ಳೋಣ ಅಂತ. ಈ ಸ್ಟಿರಾಯ್ಡ್ ಇಂಜೆಕ್ಷನ್ನ ತೊಗೊಳ್ಳೋದ್ರಿಂದ ಏನಾಗ್ತದೆ, ಒಂದು ಲಾಂಗ್ ಟರ್ಮಲ್ಲಿ ಸ್ವಲ್ಪ ಸಮಯದವರೆಗೆ ಅವರಿಗೆ ರಿಲೀಫ್ ಸಿಕ್ಕಿರ್ಬೋದು, ಆದರೆ ಆ ಸವಕಳಿ ಅಂತಕ್ಕಂಥದ್ದು ಏನು ಸರಿಯಾಗಿರಲ್ಲ. ಆ ಸವಕಳಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಈ ಸವಕಳಿ ಜಾಸ್ತಿ ಆಗ್ತಾ ಹೋಯ್ತು, ಫ್ರಿಕ್ಷನ್ ಮತ್ತು ಜಾಸ್ತಿ ಆಗ್ತಾ ಹೋಯ್ತು, ವ್ಯಕ್ತಿಯಲ್ಲಿ ಏನಾಗ್ತದೆ, ನೋವು ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಬೆಳಗ್ಗೆ ಇದ್ರ ಇನ್ನೊಂದು ರೊಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಅದರಲ್ಲಿ ಆ ಸಂದರ್ಭದಲ್ಲಿ ಏನಾಗ್ತದೆ, ಇಟ್ ಇಸ್ ಆಟೋಮ್ಯೂನ್ ಡಿಸೀಸ್ ಆಗಿರುತ್ತೆ. ಅದು ಬೆಳಗ್ಗೆ ಎದ್ರು ಗಂಟು ದಪ್ಪ ಆಗುತ್ತೆ, ಊದ್ಕೊಳ್ಳುತ್ತೆ, ಮತ್ತು ಊತ ಇಳಿಯುತ್ತೆ, ಮತ್ತು ಆ ಫ್ಲೂಯಿಡ್ನಲ್ಲಿ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಫ್ಲೂಯಿಡಿಗೆ ಬ್ಯಾಕ್ಟೀರಿಯಾಸ್ ಅಥವಾ ವೈರಸ್ನಿಂದ ಕೂಡ ಆಗ್ತಕ್ಕಂಥ ತೊಂದರೆಗಳಿರುತ್ತೆ. ಹೀಗೆ ಮಂಡಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ತುಂಬ ವಿಧಾನದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದು ಭಾಳ ಮುಖ್ಯವಾಗಿ ಆಸ್ಟ್ರಿಯೋ ಆರ್ಥ್ರೈಟಿಸ್ ಅಂತೇಳಿ ನಾವು ಹೇಳ್ತೀವಿ. ಈ ಆಸ್ಟ್ರಿಯೋ ಆರ್ಥ್ರೈಟಿಸ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಲೇಸರ್ಸನ್ನು ನಾವು ಯಾವಾಗ ಮಂಡಿಯ ಭಾಗಕ್ಕೆ ಕೊಡ್ತಾ ಹೋಗ್ತೀವೋ, ಈ ಮಂಡಿಯ ಭಾಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮಂಡಿ ಗ್ಯಾಪ್ ಕಮ್ಮಿ ಆಗಿರ್ತದೆ. ಯಾವಾಗ ಆ ಗ್ಯಾಪ್ ಕಮ್ಮಿ ಆದಾಗ ಫ್ರಿಕ್ಷನ್ ಇಂದ ನೋವು ಬರ್ತಿರುತ್ತಲ್ಲ, ಆ ಗ್ಯಾಪ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಅಂತಕ್ಕಂಥದ್ದು ಆ ಭಾಗಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಯ್ತು, ಅಲ್ಲಿರ್ತಕ್ಕಂಥ ಕಾರ್ಟಿಲೇಜ್ ಏನಾಗುತ್ತೆ, ಸ್ವಲ್ಪ ರೀಜನರೇಟ್ ಆಗುತ್ತೆ. ಯಾವಾಗ ಕಾರ್ಟಿಲೇಜ್ ರೀಜನರೇಟ್ ಆಗ್ತಾ ಬಂತು, ವ್ಯಕ್ತಿಗೆ ಸ್ವಲ್ಪ ಪೇಯ್ನ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಹಾಗೆ ಆ ಮೂಳೆಯ ಮಧ್ಯದಲ್ಲಿ ಏನು ಸ್ವಲ್ಪ ಗ್ಯಾಪ್ ಕಮ್ಮಿ ಆಗಿರುತ್ತಲ್ಲ, ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಇದೊಂದು ಲಾಂಗ್ ಲಾಸ್ಟಿಂಗ್ ರಿಲೀಫ್ ಅಂತಕ್ಕಂಥದ್ದು ಕೊಡುತ್ತೆ. ನೀವು ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕಿಂತ ಮೊದಲು, ಯಾವುದೇ ಒಂದು ಸರ್ಜರಿಗೆ ಹೋಗ್ಲಿಕ್ಕಿಂತ ಮೊದಲು ಬಹಳ 10 ಸತಿ ಯೋಚನೆ ಮಾಡಿ 10 ಬಾರಿ ಒಪಿನಿಯನ್ ತಗೊಳ್ಳಿ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಯ ದೇಹದ ಅಂಗವನ್ನು ಒಂದು ಬಾರಿ ನಾವು ಆಪರೇಷನ್ ಮಾಡಿದರೆ ಅದು ನಮ್ಮ ಒರಿಜಿನಲ್ ಸ್ಥಿತಿಯಲ್ಲಿ ಇರಲ್ಲ. ಸಪೋಸ್ ಆಪರೇಷನ್ ಆದ ನಂತರದಲ್ಲೂ ಕೂಡ ಯಾವುದೇ ಗ್ಯಾರಂಟಿ ಅಂತಕ್ಕಂಥದ್ದು ಕೂಡ ಇರಲ್ಲ. ಅಂತವರು ಕೂಡ ಕಾಲ್ ಮಾಡ್ತಾರೆ, ಆಪರೇಷನ್ ಮಾಡ್ಕೊಂಡಿದೀನಿ ಆದ್ರೂ ಕೂಡ ಪೇನ್ ಬರ್ತಾ ಇದೆ. ಖಂಡಿತ ಅಂತವರಿಗೂ ಕೂಡ ಇದು ಲೇಸರ್ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿ ಹೀಲ್ ಆಗಿದೆ. ಎಷ್ಟೋ ಜನ ನಮ್ಮ ಪೋಸ್ಟ್ ಆಪರೇಟಿವ್ ಪೇಷಂಟ್ಗಳು ಬಂದಾಗಲೂ ಕೂಡ ಅವರಲ್ಲೂ ಕೂಡ ಹೀಲ್ ಆಗಿರತಕ್ಕಂಥದ್ದು ಬಹಳ ರಿಸಲ್ಟ್ ನಮ್ಮಲ್ಲಿದೆ. ಆದರೆ ಬಹಳ ಬೇಗ ಅಂದರೆ ಆರ್ಥ್ರೈಟಿಸಿನ ಮೊದಲ ಹಂತದಲ್ಲೇ ವ್ಯಕ್ತಿ ಅದಕ್ಕೆ ಎಚ್ಚರಿಕೆ ವಹಿಸ್ಕೊಂಡು ಅದಕ್ಕೆ ಲೇಸರ್ ಟ್ರೀಟ್ಮೆಂಟನ್ನು ಆ ಭಾಗಕ್ಕೆ ತಗೊಳ್ತಾ ಹೋದಾಗ, ನೋಡಿ, ಲೇಸರ್ ಅಂತಕ್ಕಂಥದ್ದು ಎಷ್ಟು ಒಂದು ಈಸಿಯೆಸ್ಟ್ ಅಪ್ಲೈ ಅಂತ ಹೇಳಿದ್ರೆ, ಯಾವುದೇ ಒಂದು ನೀವು ಇಂಜೆಕ್ಷನ್ ತಗೊಳ್ಳೋಕ್ಕಿಲ್ಲ, ಒಂದು ಔಷಧಿ ತಗೊಳ್ಳಿಕ್ಕಿಲ್ಲ, ಅಥವಾ ಒಂದು ನೋವು ಆಗೋದಿಲ್ಲ, ಒಂದು ಚುಚ್ಚೋದಿಲ್ಲ, ಒಂದು ಸುಡೋದಿಲ್ಲ. ಜಸ್ಟ್ ಇಟ್ ಇಂಪ್ರೂವ್ಸ್ ದ ಸರ್ಕ್ಯುಲೇಷನ್ ಆಫ್ ಬ್ಲಡ್, ಅಂದ್ರೆ ಆ ಭಾಗಕ್ಕೆ ರಕ್ತ ಸಂಚಾರವನ್ನು ವೃದ್ಧಿಗೊಳಿಸೋದ್ರಿಂದ ಏನಾಗುತ್ತೆ, ಆ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನ್ಯೂಟ್ರಿಷನ್ನು ರಕ್ತದ ಮೂಲಕವಾಗಿ ಹೆಚ್ಚು ಸರಬರಾಜು ಆಗೋದ್ರಿಂದ ಆ ವ್ಯಕ್ತಿಗೆ ಬಹಳ ಬೇಗ ನೋವು ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥವ್ರು, ಎಷ್ಟೋ ಪೇಷಂಟ್ಗಳು ನಮ್ಮಲ್ಲಿ ಇತ್ತೀಚೆಗೆ ಒಬ್ಬರು ಆಪರೇಷನ್ ಮಾಡಿಸ್ಲೇಬೇಕು ಅನ್ನೋ ಸ್ಥಿತಿಯವರು ಬಂದಾಗಲೂ ಕೂಡ ಅವ್ರಿಗೆ ಒಂದೇ ಮನಸ್ಸಿನಲ್ಲಿ ಇದ್ದಿದ್ದು, ಅವರ ತಲೆಯೊಳಗೆ ಒಂದು ಬಂದಿರೋದೇನು, ನಾನು ಆಪರೇಷನ್ ಮಾತ್ರ ಮಾಡಿಸ್ಕೊಳ್ಳಲ್ಲ, ಪರ್ಯಾಯ ವೈದ್ಯಕೀಯ ಚಿಕಿತ್ಸಾ ವಿಧಾನದಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ನಾನು ಮಾಡಿಸ್ಕೊಳ್ತೀನಿ ಅಂತ ಹೇಳಿ. ಹಾಗೆ ಆ ಪಾಸಿಟಿವ್ ಮೈಂಡ್ ಸೆಟಪ್ ಇಟ್ಕೊಂಡು ಬಂದಿದ್ರು ಅವರು ಅಂತ ಹೇಳ್ಬೋದು. ಹೆಚ್ಚಿಗೆ ಜನ ಈ ಪಾಸಿಟಿವ್ ಮೈಂಡ್ ಸೆಟಪ್ ತೊಗೊಂಡ್ಬಂದ್ರೆ ಖಂಡಿತವಾಗ್ಲೂ ಕೂಡ ಈ ಲೇಸರ್ ಅಂತಕ್ಕಂಥದ್ದು ಒಂದು ಉತ್ಕೃಷ್ಟವಾದ ಚಿಕಿತ್ಸಾ ವಿಧಾನ ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ಕಾರ್ಯಕ್ರಮದಲ್ಲಿ ಕಾಲರ್ ವೇಟ್ ಮಾಡ್ತಿದ್ದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ದಾವಣಗೆರೆಯಿಂದ ಮೇಡಮ್, ಮಲ್ಲಿಕಾರ್ಜುನ್ ಅಂತ ಹೇಳಿ. ಮಲ್ಲಿಕಾರ್ಜುನ್, ಪ್ರಶ್ನೆ ಕೇಳಿ ನೇರವಾಗಿ. ನಮಸ್ಕಾರ ಮಲ್ಲಿಕಾರ್ಜುನ್, ಹೇಳಿ ಸಮಸ್ಯೆ. ಸರ್ ನಮಸ್ತೆ, ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ. ಹೇಳಿ ಸರ್, ನಮಗೆ ಬಹಳ ಸೊಂಟ ನೋವು ಬರುತ್ತೆ ಸರ್. ಎಷ್ಟು ವಯಸ್ಸು ನಿಮಗೆ? 28 ಸರ್. ಏನ್ ಕೆಲಸ ಮಾಡ್ತೀರಾ? ಸರ್ ನಾವು ಈ ಕಂಪ್ನಿ ಕೆಲಸ ಮಾಡ್ತೀವಿ ಸರ್. ಇದು ಮೋಟರ್ ಎತ್ತೋದು ಇಳಿಸೋದು ಅಂತ ಹೇಳಿ ಇಲ್ಲಿ ನಮ್ಮ ಕಡೆ ಮಾಡ್ಕೊಂಡು. ಎಲ್ಲಾದ್ರೂ ತೋರಿಸಿದ್ರ ನಿಮ್ಮ ಸೊಂಟ ನೋವಿಗೆ ಡಾಕ್ಟರ್ ಬಳಿ? ಅದೇ ಸರ್, ತೋರಿಸಿದ್ವಿ. ಇಲ್ಲಿ ದಾವಣಗೆರೆಯಲ್ಲಿ ರವೀಂದ್ರನಾಥ್ ಅಂತ ಹೇಳಿ ಒಬ್ರು ತೋರಿಸ್ತಾ ಇದ್ವಿ. ಓಕೆ. ಅದು ಅದೇ ಮತ್ತೆ ಒಂದು ತಿಂಗಳು 2 ತಿಂಗಳು ಆರಾಮ ಆಗುತ್ತೆ, ಮತ್ತೆ ಪದೇ ಪದೇ ಅಲ್ಲೇ ಸ್ಟ್ರೈನ್ ಆಗುತ್ತೆ. ಡಾಕ್ಟರ್ ಏನ್ ಹೇಳಿದ್ರು ನಿಮ್ಗೆ?
ಅದೇ ಏನಿಲ್ಲ, ಕಬ್ಬಿನ ಕೆಲಸ ಬಹಳ ಅತಿ ಹೆಚ್ಚಾಗಿ ವಜೆ ಕೆಲಸ ಮಾಡ್ತಿರಲ್ಲ, ಹಂಗಾಗಿ ಅವು ಪದೇ ಪದೇ ನೋವು ಕಾಣುತ್ತೆ ಅಂತ ಹೇಳಿ ಸರ್. ನೋಡಿ, ನಿಮ್ಮ ವಯಸ್ಸು 28 ವರ್ಷ, ನೀವು ಮಾಡುವ ಕೆಲಸ ಕಬ್ಬಿಣದ ಕೆಲಸ. ನಿಮ್ಮ ಕೆಲಸದಲ್ಲಿ ಅದಕ್ಕೆ ಏನು ಹೇಳ್ತಾರೆ, ರಿಪಿಟೇಟಿವ್ ಸ್ಟ್ರೈನ್ ಅಂತ ಹೇಳ್ತಾರೆ, ಆಕ್ಯುಪೇಷನಲ್ ಹಜಾರ್ಡ್ ಅಂತಂದರೆ ನೀವು ಪ್ರತಿನಿತ್ಯ ಕಬ್ಬಿಣ ತೆಗಿಬೇಕು, ಫಾರ್ವರ್ಡ್ ಬೆಂಡಿಂಗು, ಮತ್ತೆ ಲೋಡ್ನ ಮತ್ತೆ ನೀವು ಶಿಫ್ಟ್ ಮಾಡಬೇಕಾಗತ್ತೆ. ನಿಮ್ಮ ಫಿಸಿಕಲ್ ಎಕ್ಸಸೈಸ್ ಭಾಳ ಜಾಸ್ತಿ ಆಗೋದ್ರಿಂದ ಆ ಭಾಗದಲ್ಲಿ ಸವೆತ ಜಾಸ್ತಿ ಆಗುತ್ತೆ, ವೇರ್ ಆ್ಯಂಡ್ ಟೇರು. ಆ ವೇರ್ ಆ್ಯಂಡ್ ಟೇರ್ ಆಗೋದ್ರಿಂದ ಏನಾಗುತ್ತೆ, ಆ ರೀತಿ ನೋವುಗಳು ಕಾಣಿಸ್ಕೊಳುತ್ತೆ. ನೋಡಿ, ಈ ಭಾಗದಲ್ಲಿ ಲಂಬಾರ್ ಸ್ಪೈನ್ ಏನಾಗುತ್ತೆ, ಇದು ಐ ಸ್ಟ್ರೈನ್ ಏರಿಯಾ. ಈ L1 to L5 ನಲ್ಲಿ ಏನಿದೆ, ಈ ಭಾಗದಲ್ಲಿ ನೋಡಿ ಫಾರ್ವರ್ಡ್ ಬೆಂಡಿಂಗ್ ಇರ್ಬೋದು, ಮತ್ತು ರೈಟ್ ವೇಸ್ ಇರ್ಬೋದು, ಲೆಫ್ಟ್ ವೇಸ್ ಇರೋದು, ಕಂಪ್ಲೀಟ್ ನಿಮ್ಮ ಶರೀರದ ಅಪ್ಪರ್ ಪೋರ್ಷನ್ ಬಾಡಿ ವೆಯ್ಟು ಈ ಒಂದು ಲಂಬಾರ್ ಸ್ಪೈನಲ್ಲಿ ಇರೋದ್ರಿಂದ ಈ ಭಾಗದಲ್ಲಿ ಸ್ವಲ್ಪ ನಿಮಗೆ ಸ್ಟ್ರೈನ್ ಆಗ್ತಾ ಇದೆ, ಇಲ್ಲ ಪೇಯ್ನ್ ಬರ್ತಾ ಇರುತ್ತೆ. ಖಂಡಿತವಾಗಿ ಈ ಭಾಗದಲ್ಲಿ ನಾವು ಕೊಳ್ಳೆದನ್ನು ಆಯಿಸಿದಾಗ ಅಲ್ಲಿ ಬೇಕಾದಂಥ ರಕ್ತ ಸಂಚಲನ ಯಾವಾಗ ಇಂಪ್ರೂವ್ಮೆಂಟ್ ಆಗುತ್ತೆ, ಆ ಒಳಭಾಗದಲ್ಲಿ ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಏನಾಗಿದೆ, ತುಂಬ ಚಿಕ್ಕ ವಯಸ್ಸು. ನೋಡಿ, ಕೋಲ್ಡ್ ಲೇಸರ್ ಏನು ಅಂತಂದರೆ ಇದು ಬಯೋಸ್ಟಿಮ್ಯುಲೇಷನ್ನು. 50 ವರ್ಷದ ಒಳಗೆ ಇರ್ತಕ್ಕಂಥ ಯುವಕರಿರ್ಬೋದು, ಯಾರೇ ಇರ್ಬೋದು, ಭಾಳ ಬೇಗ ಫಾಸ್ಟಾಗಿ ಹೀಲಾಗುತ್ತೆ. ವಯಸ್ಸಾದವರಿಗೆ 50 ನಂತರವರೆಗೆ ಏನಾಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ. ಯಾಕಂದರೆ ಆ ಒಂದು ಬಾಡಿ ಕೂಡ ರೆಸ್ಪಾಂಡ್ ಮಾಡಬೇಕಾಗತ್ತೆ. ಬಾಡಿನಲ್ಲಿ ಮೆಡಿಕೇಟೆಡ್ ಬಾಡಿ, ಅನ್ಮೆಡಿಕೇಟೆಡ್ ಬಾಡಿ, ಡಯಾಬಿಟಿಕ್ ಬಾಡಿ, ನಾನ್ ಡಯಾಬಿಟಿಕ್ ಬಾಡಿ, ಮತ್ತು ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ ಆ್ಯಂಡ್ ಪಾಸಿಟಿವ್ ಥಾಟ್ಸ್, ಈ ಎಲ್ಲವನ್ನು ನೋಡುವ ಅಂಶವನ್ನು ನಾವು ಗಮನದಲ್ಲಿಟ್ಕೊಂಡು ನೋಡಬೇಕಾಗತ್ತೆ. ಖಂಡಿತವಾಗಿ ನೀವು ಒಮ್ಮೆ ಬೆಂಗಳೂರಿಗೆ ಬಂದರೆ ಖಂಡಿತವಾಗಿ ನಿಮ್ಮ ನೋವಿಂದ ಉಪಶಮನ ಮಾಡ್ಬೋದು ಅಂತ ಹೇಳ್ತೀನಿ. ಮಲ್ಲಿಕಾರ್ಜುನ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹೇಳಿ ಸರ್, ಯಾರು ಮಾತಾಡ್ತಿರೋದು? ನಾವು ನಾಗರಾಜ್ ಅಂತ ಒಂದು. ಯಾವ್ರಿಂದ ಫೋನ್ ಮಾಡ್ತಿದ್ದೀರಾ ನಾಗರಾಜ್? ನಾವು ದಾವಣಗೆರೆ ತಕ್ಕ ಇಲ್ಲಿ ಕುಂದೋಡ ಸರ್. ಡಾಕ್ಟರ್ ಇದಾರೆ, ನೇರವಾಗಿ ಮಾತಾಡಿ, ಪ್ರಶ್ನೆ ಕೇಳಿ. ನಮಸ್ತೆ, ಹೇಳಿ ನಾಗರಾಜ್. ನಮಸ್ತೆ ಸರ್. ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನಮ್ಗೆ ಹಿಂದ ಬೆನ್ನಿಂದ ಸ್ವಲ್ಪ ಡಿಸ್ಕ್ ಪ್ರಾಬ್ಲಮ್ ಐತೆ ಸರ್. ಅದು ಡಿಸ್ಕ್ ಪ್ರಾಬ್ಲಮ್ ಜಾಸ್ತಿ ನೋವು ಬಂದು ಕೆಳಗ ಬ್ಲಾಕ್ ತಕ ಕೆಳ ಭಾಗದಲ್ಲಿ ನೋವು ಕಾಣಿಸ್ತದೆ ಸರ್ ನಮ್ಗೆ. ದಾವಣಗೆರೆಯಲ್ಲಿ MS ಸ್ಕ್ಯಾನಿಂಗ್ ಮಾಡಿಸಿದ್ವಿ, ನರ ಡಾಕ್ಟರ್ ತಕ. ಅದು ಆದ್ರೂ ಸರಿ ಹೋಗಿಲ್ಲ ಸರ್. ಅದು ಎಷ್ಟು ವಯಸ್ಸು ನಿಮಗೆ? ನಮಗೆ 45 ವರ್ಷ ಸರ್. 45 ವರ್ಷ. ಓಕೆ, ನಿಮಗೆ ಡಿಸ್ಕ್ ಸ್ಲಿಪ್ ಆಗಿದೆ ಅಂತ ಹೇಳಿದಾರಾ? ಹ್ಞೂ ಸರ್, 3 ಸ್ವಲ್ಪ ಸರ್ದ ಅಂತಂದು ಹೇಳಿದ ಸರ್. ಸರಿ, ನಿಮ್ಮ L4 L5 ರೀಜನ್ ಅಲ್ಲಿ ಬಹುಶಃ ನಿಮಗೆ ತೊಂದರೆ ಇರುತ್ತೆ ಅಂತ ಹೇಳ್ಬೋದು. ಡಿಸ್ಕ್ ಏನಾದ್ರು ಸ್ವಲ್ಪ ಬಲ್ಜ್ ಆಗಿರ್ಬೋದು, ಅಥವಾ ಸ್ಲಿಪ್ ಆಗಿರುತ್ತೆ. ಹಾಗೆ ಏನಾಗ್ತದೆ ಅಂದ್ರೆ ನಿಮ್ಮ ಹಿಂಭಾಗದಲ್ಲಿ ಬರುವ ನರವನ್ನ ಕಂಪ್ರೆಸ್ ಮಾಡೋದ್ರಿಂದ ನಿಮ್ಗೆ ನೋವು ಅಂತಕ್ಕಂಥದ್ದು ಕಾಲಿನ ಭಾಗಕ್ಕೆ, ತೊಡೆಯ ಭಾಗಕ್ಕೆ, ಹಿಪ್ ರೀಜನ್ ಅಲ್ಲಿ ತುಂಬಾ ಕಾಣಿಸ್ತಿರುತ್ತೆ. ಆ ರೇಡಿಯೇಟಿಂಗ್ ಪೇನ್ ಬರ್ತದೆ. ಅದು ಬಿಕಾಸ್ ಆಫ್ ರಕ್ತ ಸಂಚಾರ ಕಾಲಿನ ಭಾಗಕ್ಕೆ ಸರಿಯಾಗಿ ಆಗದೇನೆ ನಿಮ್ಮ ಲಂಬಾರ್ ರೀಜನ್ ಅಲ್ಲಿ ಇರ್ತಕ್ಕಂಥ ತೊಂದರೆಯಿಂದ ನಿಮ್ಗೆ ನೋವು ಕಾಣಿಸ್ತಿರುತ್ತೆ. ಅದಕ್ಕೆ ಖಂಡಿತವಾಗ್ಲೂ ಲೇಸರ್ ಟ್ರೀಟ್ಮೆಂಟ್ ಅಂತಕ್ಕಂಥದ್ದನ್ನ ನಾವು ಕೊಡಬಹುದು. ನಿಮ್ಗೆ ಏನು ಆಪರೇಷನ್ ಮಾಡದೇನೆ, ಆ ಭಾಗಕ್ಕೆ ಯಾವುದೇ ರೀತಿಯ ಇಂಜೆಕ್ಷನ್ ಮಾತ್ರೆಗಳನ್ನು ಕೊಡದೇನೆ ಆ ಭಾಗದಕ್ಕೆ ನಾವು ಲೇಸರ್ಸ್ ಅನ್ನು ಅಪ್ಲೈ ಮಾಡ್ತಾ ಹೋದಾಗ ಬ್ಲಡ್ ಸರ್ಕ್ಯುಲೇಷನ್ ಆ ಭಾಗಕ್ಕೆ ಇಂಪ್ರೂವ್ಮೆಂಟ್ ಆಗಿ ನಿಮ್ಮ ಸ್ಲಿಪ್ ಡಿಸ್ಕ್ ಆಗಿರೋದು ಅಥವಾ ಡಿಸ್ಕ್ ಬಲ್ಜ್ ಆಗಿರ್ಬೋದು, ಅದು ಸರಿ ಆಗುತ್ತೆ. ಯಾವಾಗ ನರನ ಕಂಪ್ರೆಸ್ ಆಗಿರೋದನ್ನ ರಿಲೀಸ್ ಆಗುತ್ತೋ ನಿಮ್ಮ ಕಾಲಿನಲ್ಲಿ ಬರ್ತಕ್ಕಂಥ ನೋವು ಕಡಿಮೆ ಆಗುತ್ತೆ. ಖಂಡಿತ ಲೇಸರಲ್ಲಿ ನಿಮಗೆ ಒಳ್ಳೆಯ ಚಿಕಿತ್ಸೆ ಇದೆ. ನೀವು ಒಂದ್ಸತಿ ಬೆಂಗಳೂರಿಗೆ ನಮ್ಮ ಶಾಖೆ ಬಸವನಗುಡಿ, ಮಲ್ಲೇಶ್ವರಂ ಮತ್ತೆ JP ನಗರಲ್ಲಿದೆ, ಒಂದ್ಸತಿ ನೇರವಾಗಿ ಬಂದು ಭೇಟಿಯಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೀವು ಕೂಡ ಕೋಲ್ಡ್ ಲೇಸರ್ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಶ್ರೀ ಸಂಜೀವಿನಿ ಹೆಲ್ತ್ ಸೊಲ್ಯೂಷನ್ಸ್, ಮಲ್ಲೇಶ್ವರಂ, ಬಸವನಗುಡಿ, JP ನಗರ್ಗೆ ಭೇಟಿ ನೀಡಬಹುದು. ನೇರವಾಗಿ ಬರೋದಕ್ಕಿಂತ ಮುಂಚೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವ ಫೋನ್ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ನಮಸ್ಕಾರ, ಹೇಳಿ ಸಮಸ್ಯೆ. ವೆರಿಕೋಸ್ ವೇನ್ ಯಾವಾಗಿಂದ ಇದೆ ನಿಮಗೆ? ಓಕೆ, ಎಲ್ಲ ತೋರಿಸಿದ್ರ ನೀವು? ಮಾತಾಡಿ ಸರ್. ನಿಮ್ಮ ಎರಡೂ ಕಾಲಿನಲ್ಲಿ ವೆರಿಕೋಸ್ ವೇನ್ ಇದೆಯಾ? ಒಂದರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಲೆಫ್ಟ್ ಅಲ್ಲಿ, ರೈಟ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ. ಓಕೆ, ನೀವು ಅದರ ಒಂದು ಫೋಟೋ ತೆಗೆದು ನಮ್ಮ ವಾಟ್ಸಪ್ ನಂಬರ್ ಬರ್ತಾ ಇದೆ ಪರದೆ ಮೇಲೆ, ನೀವು ಕಳಿಸ್ಕೊಡಿ. ಖಂಡಿತ ನೋಡಿ, ವೆರಿಕೋಸ್ ವೇನ್ ಇರೋದ್ರಿಂದ ಫಸ್ಟ್ ಆಫ್ ಆಲ್ ಆ ಒಂದು ವಾಲ್ವ್ ಏನೇ ಡಿಫಂಕ್ಟ್ ಆಗಿರುತ್ತೆ, ಆ ಪ್ರೆಷರ್ ಯಾವಾಗ ಬಿಲ್ಡಪ್ ಆಗೋದಿಲ್ಲ, ರಕ್ತ ಶುದ್ಧೀಕರಣ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮಂಚದ ಭಾಗದಲ್ಲಿ ಒಂದು 2 ರಿಂದ 3 ಇಂಚು ಮೇಲ್ಗಡೆ ಎತ್ತು ಕಾಲು ಯಾವಾಗಲೂ ಮೇಲಿರಬೇಕು. ಯಾಕಂದರೆ ನೀವು 7 ರಿಂದ 8 ಗಂಟೆಗಳ ಮಲಗೋದ್ರಿಂದ ನಿಮ್ಮ ಶರೀರಕ್ಕೆ ಬೇಕಾದ ರಕ್ತ ಶುದ್ಧೀಕರಣ ಈಸಿ ಆಗುತ್ತೆ. ಅಂತ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಏನಾದರೂ ವೆರಿಕೋಸ್ ಅಲ್ಸರ್ ಆಗಿ ಮತ್ತು ಇನ್ನೂ ಬೇರೆ ನರಗಳಲ್ಲಿ ಆ ವೆರಿಕೋಸ್ ಅಲ್ಸರ್ ಆಗೋ ಚಾನ್ಸಸ್ಗಳಿದ್ರೆ ಅದನ್ನು ನಾವು ಲೇಸರ್ನ ತಡೆಗಟ್ಟಬಹುದು. ನೀವು ಒಮ್ಮೆ ಅದರ ಒಂದು ಫೋಟೋ ತೆಗೆದು ಕಳಿಸ್ಕೊಟ್ರೆ ಖಂಡಿತವಾಗಿ ನಮ್ಮ ಡಾಕ್ಟರ್ ನಿಮಗೆ ಕರೆ ಮಾಡಿ ನಿಮಗೆ ಪರಿಹಾರ ಸೂಚಿಸ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಗೀತಾ ಅಂತ. ಯಾವೂರಿಂದ ಫೋನ್ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಫೋನ್ ಮಾಡ್ತಾ ಇದೀವಿ ಮೇಡಮ್. ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ನಮಸ್ತೆ, ಹೇಳಿ. 42 years. ಹೇಳಿಮ್ಮ.
ಇದು ಮಂಡಿ ಎಲ್ಲ ಬೆಂಡ್ ಮಾಡೋದಕ್ಕಾಗೋದಿಲ್ಲ, ಮತ್ತೆ ಜಾಸ್ತಿ ಹೊತ್ತು ಕೈಯಲ್ಲಿ ಏನಾದ್ರೂ ಕೆಲಸ ಮಾಡಿದ್ರೆ ಈ ನರಗಳು ನೋವು ಬಂದಂಗ ಆಗತ್ತೆ. ಅದು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇದೆ ಇಲ್ವಾ, ಕೆಳಗೆ ಕೂತ್ಕೊಂಡ್ರೆ ಎದ್ದಳಕ್ ಆಗಲ್ಲ, ಹೋಲ್ಡ್ ಮಾಡಕ್ ಆಗಲ್ಲ ಕಾಲನ್ನ, ಆತರ ಎಲ್ಲ ಪ್ರಾಬ್ಲಮ್ ಆಗಿದೆ. ವೆಯ್ಟ್ ಜಾಸ್ತಿ ಇದ್ರಮ್ಮ ನೀವು? ವೆಯ್ಟ್ ಸರ್ ಸರ್ 68 ಏನೋ ಇದ್ದೀನಿ ಸರ್. ಓಕೆ ಓಕೆ, ನಿಮ್ಮ ಹೈಟಿಗೆ ವೆಯ್ಟ್ ಸ್ವಲ್ಪ ಜಾಸ್ತಿ ಆದಾಗ ಈ ಮಂಡಿ ನೋವು ಅಂತಕ್ಕಂಥದ್ದು ಸ್ವಲ್ಪ ಸಹಜವಾಗಿ ಬರುತ್ತೆ. ಮತ್ತೆ ನಿಮ್ಮ ವಯೋಧರ್ಮಕ್ಕೆ ಸಹಜವಾಗಿ ನೀವು ಹೇಳ್ತೀವಿ 43 ವರ್ಷ ಅಂತ ಹೇಳಿ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದನೂ ಕೂಡ ಸ್ವಲ್ಪ ಮೂಳೆಯಲ್ಲಿ ಸವಕಳಿ ಆಗೋದು, ನೋವು ಬರ್ತಕ್ಕಂಥದ್ದು ಆಗತ್ತೆ. ಮತ್ತೆ ನಿಮ್ಮ ಸೊಂಟದ ಭಾಗದಲ್ಲಿ ನೋವು ಬರ್ತಿದೆ ಅಂತ ಹೇಳ್ತಿದ್ರಾ? ಸೊಂಟದ ಭಾಗ ಮಂಡಿ ಅಂತೂ ಫೋಲ್ಡ್ ಮಾಡಿ ಕೆಳಗೆ ಕೂತ್ಕೊಳ್ಳೋಕ್ ಆಗಲ್ಲ, ಕೂತ್ಕೊಂಡ್ರೆ ಎದ್ದಳಕ್ ಖಂಡಿತ ನೀವು ಮತ್ತೆ ಫೋಲ್ಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ಮಂಡಿಯನ್ನ. ಈಗ ನಿಮ್ ಮಂಡಿ ಫೋಲ್ಡ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಅದನ್ನ ಫೋರ್ಸ್ಫುಲ್ ಆಗಿ ನೀವು ಫೋಲ್ಡ್ ಮಾಡಕ್ ಹೋದ್ರೆ ನೋವು ಜಾಸ್ತಿ ಆಗತ್ತೆ. ಹೌದು. ಖಂಡಿತ ನಿಮ್ಮ ಎರಡೂ ಮಂಡಿಯಲ್ಲೂ ನೋವಿದೆಯಾ? ಹೌದು ಸರ್, ಎರಡು ಮಂಡಿಯಲ್ಲಿ ನೋವಿದೆ. ಓಕೆ ಸರಿ, ಬೇರೆ ಏನಾದ್ರು ಸಮಸ್ಯೆ ಇದೆ ನಿಮಗೆ? ಥೈರಾಯ್ಡ್ ಏನಾದ್ರು ಸಮಸ್ಯೆ ಇದೆಯಾ? ಸರ್ ಥೈರಾಯ್ಡ್ ಇಲ್ಲ, ಶುಗರ್ ಇಲ್ಲ, ಏನು ಸಮಸ್ಯೆ ಇಲ್ಲ, ಬಿಪಿನೂ ಇಲ್ಲ. ಸರಿ, ನಿಮ್ಗೆ ನರ ಅದೇ ಪ್ರಾಬ್ಲಮ್ ಅಂತ ನನ್ಗೆ ಅನಿಸ್ತಾ ಇದೆ. ನರದ ಸಮಸ್ಯೆ ಒಂದೇ ಅಲ್ಲ, ಜೊತೆಗೆ ನಿಮ್ಮ ಮಂಡಿಯ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಟಿಲೇಜು ಲಿಗಮೆಂಟ್ಗಳಿಗೆಲ್ಲ ಸ್ವಲ್ಪ ಏಟ್ ಆಗಿರುತ್ತೆ ಅಂತ ಹೇಳಿದ್ರೆ ಆ ಭಾಗಕ್ಕೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗೋದ್ರಿಂದ, ಮೂಳೆಯಲ್ಲಿ ಸ್ವಲ್ಪ ಸವಕಳಿ ಆಗೋದ್ರಿಂದ, ಮಧ್ಯದಲ್ಲಿ ಸ್ವಲ್ಪ ಫ್ರಿಕ್ಷನ್ ಆಗಿ ಮೂಳೆ ಸವಕಳಿ ಕೂಡ ಆಗಿರಬಹುದು. ಖಂಡಿತ ನೀವು ಒಂದ್ಸತಿ ನೇರವಾಗಿ ಬಂದು ನಮ್ಮ ಸಂಸ್ಥೆಗೆ ಭೇಟಿ ನೀಡಿದ್ರೆ ಪರೀಕ್ಷೆ ಮಾಡಿ ನೋಡಿ. ಅವಶ್ಯಕತೆ ಇದೆ ಅಂದ್ರೆ ಎಕ್ಸ್ರೇ ಏನಾದ್ರು ನೀವು ಮಾಡಿಸಿದ್ರಾ? ಸರಿ, ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನೀವು ನೇರವಾಗಿ ಬಂದು ಒಂದ್ಸತಿ ನಮ್ಮನ್ನ ಭೇಟಿಯಾಗಿ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಅಂತಕ್ಕಂಥದ್ದು ಇದೆ. ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಲೇಸರ್ ಇಂದ ಅದಕ್ಕೆ ಒಳ್ಳೆಯ ಚಿಕಿತ್ಸೆ ಇದೆ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಧನ್ಯವಾದಗಳು ಮಾ. ಸೊ ಹೇಗಿದ್ರು ಬ್ಯಾಂಗ್ಳೂರಿಂದಾನೇ ಕಾಲ್ ಮಾಡಿದ್ದೀರಾ, ನೇರವಾಗಿ ಶ್ರೀ ಸಂಜೀವಿನಿ ಹೆಲ್ತ್ ಸೊಲ್ಯೂಷನ್ಸ್ಗೆ ಬರ್ಬೋದು. ಸೊ ಅಡ್ರೆಸ್ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ನಂಬರ್ಸ್ಗೆ ಕಾಲ್ ಮಾಡಿ. ಮಲ್ಲೇಶ್ವರಂ, ಬಸವನಗುಡಿ, ಜೆಪಿ ನಗರ್ನಲ್ಲಿ ಶ್ರೀ ಸಂಜೀವಿನಿ ಹೆಲ್ತ್ ಸೊಲ್ಯೂಷನ್ಸ್ ಇರೋದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಹೇಳಿಮ್ಮ, ಯಾರು ಮಾತಾಡ್ತಿರೋದು? ಹಲೋ, ತಮ್ಮ ಹೆಸರು ಮಾತಾಡಿಮ್ಮ, ಪ್ರಶ್ನೆ ಕೇಳ್ಬೋದು. ನಮಸ್ಕಾರ, ಹೇಳಿಮ್ಮ ಸಮಸ್ಯೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ನಿಮ್ಮ ಸಮಸ್ಯೆ ತಿಳಿಸಿಮ್ಮ. ನಿಮ್ಮ ಸಮಸ್ಯೆ ಹೇಳಿಮ್ಮ. ಸರ್ ಕಾಲ್ ನೋವು. ಎಷ್ಟು ವಯಸ್ಸಮ್ಮ ನಿಮ್ಗೆ? ಸರ್ ಈಗ 43 ಸರ್. ಕಾಲ್ನಲ್ಲಿ ಯಾವ ಭಾಗ? ಮಂಡಿ ಭಾಗನ? ಮಂಡಿ ಸರ್ ಕಾಲು ಎರಡು ಮಂಡಿನೂ ನೋವು ಸರ್, ಪಾದ ನೋವು. ಓಕೆ, ಏನ್ ಕೆಲಸ ಮಾಡ್ತೀರಮ್ಮ? ಮಂಡಿ ಮತ್ತೆ ಪಾದ ಎರಡು ಸರ್. ನೀವು ಕೆಲಸ ಏನ್ ಮಾಡ್ತಿದ್ದೀರಮ್ಮ? ಏನ್ ಕೆಲಸ ಮಾಡ್ತಿದ್ದೀರಾ? ಕೆಲಸ ಮೊದಲು ನಾನು ಇದು ಡಾಕ್ಟರ್ ಮನೆಗೆ ಅಡಿಗೆಗೆ ಹೋಗ್ತಿದ್ದೆ ಸರ್. ಓಕೆ, ಮತ್ತೆ ನಿಮ್ಗೆ 1-2 ವರ್ಷ ಆಯ್ತು ಸರ್, ನೋವು ಬರೋದ್ರಿಂದ ಬಿಟ್ಟಿದ್ದೀನಿ ಈಗ. ಓಕೆ, ನಿಮ್ಮ ಮಧುಮೇಹ ಏನಾದ್ರು ಇದೆಯಮ್ಮ? ಶುಗರ್ ಕಂಪ್ಲೇಂಟ್ ಇದೆಯಾ? ಶುಗರ್ ಕಂಪ್ಲೇಂಟ್ ಇದೆಯಮ್ಮ ನಿಮ್ಗೆ? ಇಲ್ಲ ಸರ್, ಶುಗರ್ ಇಲ್ಲ, ಬಿಪಿ ಇಲ್ಲ, ಕೈ ಮತ್ತೆ ಕಾಲು ಎರಡು, ಈಗಂತೂ ಕೈನೂ ಬರ್ತಾ ಇದಾವೆ ಸರ್. ಓಕೆ, ಎಲ್ಲಾದ್ರೂ ನೀವು ಡಾಕ್ಟರ್ ಬಳಿ ತೋರಿಸಿದ್ರಮ್ಮ? ಎಲ್ಲಾದ್ರೂ ಡಾಕ್ಟರ್ಗೆ ಮಣಿಪಾಲಿಗೆಲ್ಲ ಹೋಗಿ ಬಂದಿದ್ದೆ ಸರ್. ಏನ್ ಹೇಳಿದ್ರು? ಏನ್ ಹೇಳಿದಾರೆ? ತೋರಿಸಿದ್ದೀನಿ. ಏನ್ ಹೇಳಿದಾರಮ್ಮ? ಅದೇ ಮಂಡಿ ನೋವು ಅಂತಾನೆ ಹೇಳಿದಾರೆ ಸರ್. ಪೇನ್ ಕ್ಲಿಯರ್ ಮಾತ್ರೆ ತಗೊಂಡು ಕೆಲಸ ಮಾಡ್ತೀನಿ ಸರ್. ನೋಡಿಮ್ಮ, ಏನಾಗುತ್ತೆ, ನೀವು ಹೇಳಿದಾಗೆ ಮನೆಯಲ್ಲಿ ಅಡುಗೆ ಕೆಲಸ ಮಾಡಬೇಕಾದ್ರೆ ಭಾಳ ಹೊತ್ತು ನಿಂತಿರ್ತೀರಾ, ನೀರಿನಲ್ಲಿ ಭಾಳಷ್ಟು ಪಾತ್ರೆ ತೊಳಿತಾ ಇರ್ತೀರಾ. ನಿಮ್ಮ ವೇರ್ ಅಂಡ್ ಟೇರು ನಿಂತಿರೋದ್ರಿಂದ ಆ ಕಾಲಿನ ಮೇಲೆ ನಿಮ್ಮ ಅಪ್ಪರ್ ಪೋರ್ಷನ್ ಬಾಡಿ ವೇಟ್ ಎಲ್ಲ ಬೀಳ್ತಾ ಇರುತ್ತೆ. ಆಮೇಲೆ ಲಾಂಗ್ ಸ್ಟ್ಯಾಂಡಿಂಗ್ ಇದ್ರೂ ಕಷ್ಟ, ಆಮೇಲೆ ಲಾಂಗ್ ಸಿಟ್ಟಿಂಗ್ ಇದ್ರೂ ಕಷ್ಟ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಬ್ರೇಕ್ ತೊಗೋಬೇಕಾಗತ್ತೆ. ಬಟ್ ನಿಮ್ಮ ಜೀವನ ನಿರ್ವಹಣೆಗೋಸ್ಕರ ನೀವು ಆ ಕೆಲಸ ಮಾಡಲೇಬೇಕಾಗುತ್ತೆ. ನೋಡಿ, ಈ ಮಂಡಿ ಭಾಗದಲ್ಲಿ ಏನಾಗುತ್ತೆ, ಒಂದು ಕಾರ್ಟಿಲೇಜ್ ಅಂತ ಒಂದು ಕುಷನಿಂಗ್ ಏನಿದೆ, ಅದು ಜನರಲ್ ಆಗಿ ವೇರ್ ಅಂಡ್ ಟೇರ್ ಆಗಿ ಅದು ಸ್ವಲ್ಪ ಸವಕಳಿ ಆಗುತ್ತೆ. ಆ ಭಾಗದಲ್ಲಿ ಸೈನ್ಯುವಲ್ ಫ್ಲೂಯಿಡ್ ಕಡಿಮೆ ಆಗುತ್ತೆ. ಮತ್ತು ಸೈನ್ಯುವಲ್ ಮೆಂಬ್ರೇನ್ ಆ ಕಡೆ ಅಕ್ಕಪಕ್ಕದಲ್ಲಿ ಲೆಗಮೆಂಟ್ಸ್ ಇರ್ಬೋದು, ಟೆಂಡನ್ಸ್ ಇರ್ಬೋದು, ಜನರಲ್ ವೇರ್ ಅಂಡ್ ಟೇರ್ ಆಗಿರುತ್ತಮ್ಮ. ಹೆಣ್ಮಕ್ಳಲ್ಲಿ ಏಜ್ ರಿಲೇಟೆಡ್ ಇಲ್ಲದೇ ಇದ್ರೂ ಕೂಡ ನೀವು ಮಾಡುವ ಕೆಲಸ ಮತ್ತು ಪರಿಶ್ರಮದಿಂದ ಜಾಸ್ತಿ ವೇರ್ ಅಂಡ್ ಟೇರು ಈ ಮಂಡಿ ಭಾಗದಲ್ಲಿ ಆಗುತ್ತೆ. ಇದನ್ನು ಕೆಲವು ಟೈಮ್ ಆರ್ಥರೈಟಿಸ್ ಸ್ಟೇಜಸ್ ಇದೆ, ನೋಡಬೇಕಾಗತ್ತೆ. ನೀವು ಒಮ್ಮೆ ನಮ್ಮ ಬೆಂಗಳೂರು ಶಾಖೆಗೆ ಒಮ್ಮೆ ಬಂದು ಭೇಟಿ ಕೊಟ್ಟರೆ ನಮ್ಮ ಡಾಕ್ಟರ್ಗಳು ನಿಮ್ಮನ್ನು ನೋಡಿ ಯಾವ ಕೆಲಸವನ್ನು ಯಾವ ರೀತಿ ಮಾಡಬೇಕು ಮತ್ತು ಏನನ್ನು ಅವಾಯ್ಡ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಟ್ಟಾಗ ಅಂದರೆ ಸ್ವಲ್ಪ ಜೀವನ ಶೈಲಿ ಬದಲಾವಣೆಯಿಂದನೂ ಕೂಡ ಯಾವುದೇ ಮಾತ್ರೆ ಚಿಕಿತ್ಸೆ ಇಲ್ಲದೆ ಕೂಡ ನಿಮ್ಮ ಒಂದು ಜೀವನವನ್ನು ನಿರ್ವಹಣೆ ಮಾಡಬಹುದು ಅಂತ ಹೇಳಿ ಇಷ್ಟಪಡ್ತೀನಿ ನಾನು. ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಸೊ ನೀವು ಕೂಡ ಈಗ ನೋಡ್ಬೋದು, ಟಿವಿ ಸ್ಕ್ರೀನ್ ಮೇಲೆ ಬರುತ್ತೆ ಕೋಲ್ಡ್ ಲೇಸರ್ ಯಾವ ರೀತಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಕೋಲ್ಡ್ ಲೇಸರ್ ಚಿಕಿತ್ಸೆ ಅಂತ ಹೇಳಿದ್ರು ಇಂಜೆಕ್ಷನ್ಸ್ ಇಲ್ಲ, ಮಾತ್ರೆ ಇಲ್ಲ, ಮೆಡಿಸಿನ್ಸ್ ಇಲ್ಲ, ಪೌಡರ್ಸ್ ಇಲ್ಲ, ಪಿಲ್ಸ್ ಇಲ್ಲ. ಹೇಗೆ ಕೆಲಸ ಮಾಡುತ್ತೆ ಹಾಗಾದ್ರೆ ಕೋಲ್ಡ್ ಲೇಸರ್ ಚಿಕಿತ್ಸೆ ಅನ್ನೋದು ನಿಮ್ಗೆಲ್ರಿಗೂ ಆಶ್ಚರ್ಯ ಮೂಡ್ತಾ ಇರುತ್ತೆ. ಬನ್ನಿ ಹಾಗಿದ್ರೆ ಒಂದು ಬೈಟ್ ಬರ್ತಾ ಇದೆ, ಕೋಲ್ಡ್ ಲೇಸರ್ ಯಾವ ರೀತಿ ಕೆಲಸ ಮಾಡುತ್ತೆ ನೋಡ್ಕೊಂಡು ಬರೋಣ. The probe is applied directly to the skin and then activated by the practitioner.
The patient will not feel any heat, pain, or discomfort during treatment. Cells that lack energy are unable to participate in the healing process until enough ATP has been produced. The Theralase works by stimulating the mitochondria of the cell engine, to produce ATP at higher rates. Cell energy is produced by the mitochondria by absorbing glucose molecules and converting them into adenosine triphosphate molecules. When red light is applied directly to the cell, the process of converting glucose to adenosine triphosphate is rapidly increased through the mitochondria, allowing the cell to replicate faster. When the cell has produced enough ATP to perform cell division, it can start to participate in the healing process. Energized cells will build upon one another, rebuilding the damaged area and healing the patient's condition on a cellular level. After only a few Theralase treatments, the patient's ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನೋಡಿದ್ರಲ್ಲ ಕೋಲ್ಡ್ ಲೇಸರ್ ಯಾವ ರೀತಿ ಕೆಲಸ ಮಾಡ್ತು ಅಂತ. ಇದ್ರ ಬಗ್ಗೆ ಶ್ಯಾಮ್ ರಘುನಾಥನ್ ಸರ್ ಕೂಡ ಕೇಳೋಣ. ಸರ್, ಇದು ಕೋಲ್ಡ್ ಲೇಸರ್ ಬಿಕಾಸ್ ಇಲ್ಲಿ ಮೆಡಿಸಿನ್ಸ್ ಇಲ್ಲ, ಇಂಜೆಕ್ಷನ್ಸ್ ಇಲ್ಲ, ಏನು ಕೊಡೋದಿಲ್ಲ, ಈ ಕೋಲ್ಡ್ ಲೇಸರ್ ನಮ್ಮ ನೋವು ಕಡಿಮೆ ಮಾಡುತ್ತಾ ಅಂತ ಯೋಚನೆ ಮಾಡ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ನೋಡಿ, ಖಂಡಿತವಾಗಿ ಫಸ್ಟ್ ಆಫ್ ಆಲ್ ಕೋಲ್ಡ್ ಲೇಸರ್ ಅಂತಂದರೆ ಇದೊಂದು ನೈಸರ್ಗಿಕ ಬೆಳಕಿನ ಕಿರಣ. ನ್ಯಾಚುರಲ್ ಸನ್ಲೈಟ್ನಲ್ಲಿ ನಮಗೆ ಬೇಕಾದ ವಿಟಮಿನ್ ಡಿ ಪ್ರೊಡಕ್ಷನ್, ಅಲ್ಟ್ರಾವೈಲೆಟ್ ರೇಸನ್ ಸಿಗುತ್ತೆ. ನ್ಯಾಚುರಲ್ ಸನ್ಲೈಟಿಂದ ಆ ಸೂರ್ಯನಲ್ಲಿರ್ತಕ್ಕಂಥ ಆ ವಿಟಮಿನ್ ಡಿ ಅಂಶಕ್ಕೆ ಏನು ಬೇಕು ಅಲ್ಟ್ರಾವೈಲೆಟ್ ರೇಸ್ಗಳು ನಮ್ಮ ತಂತ್ರಜ್ಞಾನದ ಮುಖಾಂತರ ಸೇಮ್ ಕೋಲ್ಡ್ ಲೇಸರ್ ಟೆಕ್ನಾಲಜಿಲಿ ಶರೀರಕ್ಕೆ ಆಯಿಸಿದಾಗ ಆ ಒಳಗಡೆ ಕೆಮಿಕಲ್ ಎನರ್ಜಿ ಕನ್ವರ್ಟ್ ಆಗಿ ಪ್ರತಿಯೊಂದು ಜೀವಕೋಶಗಳಿರ್ತಕ್ಕಂಥ ಮೈಟೋಕಾಂಡ್ರಿಯನ್ನ ಆಕ್ಟಿವೇಟ್ ಮಾಡಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದರೆ ತಲೆಯಿಂದ ಪಾದದವರೆಗೂ ಇರ್ತಕ್ಕಂಥ ಎಲ್ಲ ಜೀವಕೋಶಗಳು ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಅಂದರೆ ನೋಡಿ, 1,00,000 ಬಲ್ಬ್ಗಳನ್ನು ನೀವು ಯಾವ ರೀತಿ ಒಂದು ಸ್ವಿಚ್ನಲ್ಲಿ ನೀವು ಆನ್ ಮಾಡ್ಬೋದು, ಈ ಕೋಲ್ಡ್ ಲೇಸರ್ ಶರೀರದ ಯಾವುದೇ ಭಾಗದಲ್ಲಿ ಇಟ್ಟಾಗ ಒಂದಕ್ಕೊಂದು ಜೀವಕೋಶಗಳು ಎನರ್ಜೀಸ್ ಆಗುತ್ತೆ. ಏನಾಗುತ್ತೆ ನೋಡಿ, ನಾವು ತಿನ್ನುವ ಪದಾರ್ಥಗಳಲ್ಲಿ ಇರ್ತಕ್ಕಂಥ ಎನರ್ಜಿ ಪ್ರತಿಯೊಂದು ಜೀವಕೋಶಕ್ಕೆ ಹೋಗಬೇಕಾಗತ್ತೆ. ಯಾವಾಗ ಪ್ರತಿಯೊಂದು ಜೀವಕೋಶಕ್ಕೆ ಸರಿಯಾದ ಆಕ್ಸಿಜನ್ ಗ್ಲೂಕೋಸ್ ಸಿಗುತ್ತೆ, ಆ ಶರೀರದಲ್ಲಿ ಏನೇ ಸಮಸ್ಯೆಗಳಿರೋದಿಲ್ಲ. ಯಾವಾಗ ಏರುಪೇರಾಗುತ್ತೆ, ಈ ರೀತಿ ಸಣ್ಣ ಮಟ್ಟದ ನೋವುಗಳನ್ನು ಅವರಿಗೆ ದೊಡ್ಡ ಹಿಮಾಲಯ ಪರ್ವತವಾಗಿ ಕಾಣುತ್ತೆ. ಅದನ್ನು ಯಾವ ರೀತಿ ತೊಡಗಿಸ್ಕೊಂಡು ಯಾವ ರೀತಿ ಅವಾಯ್ಡ್ ಮಾಡಬೇಕು ಅನ್ನೋದು ನಾವು ಪ್ರಿವೆಂಟಿವ್ ಹೆಲ್ತ್ ಸೊಲ್ಯೂಷನ್ ಹೇಳ್ಕೊಡ್ತೀವಿ ನಾವು. ಓಕೆ, ಮತ್ತೊಬ್ರು ಕಾಲರ್ ವೆಯ್ಟ್ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ವೀರೇಶ್ ಅಂತ ಮೇಡಮ್, ದಾವಣಗೆರೆಯಿಂದ. ಪ್ರಶ್ನೆ ಕೇಳಿಪಾ. ಮೇಡಮ್, ಮಂಡಿ ನೋವಿದೆ ಮೇಡಮ್, ಒಂದು 3 months ಇಂದ. ನಮಸ್ತೆ, ಎಷ್ಟು ವಯಸ್ಸು ನಿಮಗೆ? ಸರ್ 24 ಸರ್. 24 ವಯಸ್ಸು. ಹೌದು ಸರ್. ಏನ್ ಕೆಲಸ ಮಾಡ್ತೀರಿ? ಕೆಲಸ ಫಾರ್ಮರ್ ಸರ್, ರೈತರು. ಓಕೆ. 24 ವರ್ಷ ನಿಮಗೆ ಮಂಡಿ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಆ ವಯಸ್ಸಿನಲ್ಲಿ ಬರುವಂತದ್ದಲ್ಲ. ಮತ್ತೆ ನೀವು ಶ್ರಮ ಬಿಟ್ಟು ಕೆಲಸನೂ ಮಾಡ್ತೀನಿ ಅಂತ ಹೇಳ್ತೀರಾ ಹೊಲದಲ್ಲಿ. ಖಂಡಿತ ನಿಮ್ಗೆ ಅಲ್ಲೇ ವ್ಯಾಯಾಮ ಚೆನ್ನಾಗಿ ಆಗ್ಬಿಡುತ್ತೆ ಮಂಡಿಗೆ. ಬಟ್ ಯಾಕೆ ನಿಮ್ಗೆ ನೋವು ಬರ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ, ಪರೀಕ್ಷೆ ಮಾಡಬೇಕು. ನೀವು 3 ತಿಂಗಳಿಂದ ಬರ್ತಿದೆ ಸರ್. ಅದು ನೈಟ್ ಓಡಾಡ್ತಿದ್ದಾಗ ಅಷ್ಟೇ ನೋವು ಅನ್ಸಲ್ಲ ಸರ್. ಸಾಮಾನ್ಯ ನಿಂತೆ ಅಂದ್ರೂ ನೋವು ಬರುತ್ತೆ ಸರ್, ಮಲಗಿದಾಗೂ ನೋವು ಜಾಸ್ತಿ ಇರುತ್ತೆ. ಕಾಲ್ ಮಡಚಲಿಕ್ಕೆಲ್ಲ ಏನು ತೊಂದರೆ ಆಗಲ್ವಾ ನಿಮ್ಗೆ? ಇಲ್ಲ ಸರ್, ಅದೇನ್ ತೊಂದ್ರೆ ಇಲ್ಲ. ಕಾಲ್ ಸುಮ್ನೆ ನಿಲ್ಸಿದ್ರು ನೋವು ಬರುತ್ತೆ ಸರ್. ನಿಂತಾಗ ನಿಮ್ಗೆ ನೋವು ಜಾಸ್ತಿ ಬರ್ತಿದೆ ಅಲ್ವಾ? ನಿಂತ್ರೆ ಮಲಗಿದ್ರೆ ನೋವು ಬರುತ್ತೆ ಸರ್, ಓಡಾಡಿದ್ರೆ ನೋವು ಅನ್ಸಲ್ಲ. ನೋಡಿ, ಮೂಳೆಯಲ್ಲೇ ಸವಕಳಿ ಆಗ್ಬೇಕಾಗೇನು ಇಲ್ಲ. ನಿಮ್ಗೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಬಿದ್ದುಗಿದ್ದೇನಾರು ಆಗಿದೆಯಾ? ಇಲ್ಲ ಸರ್, ಆತರ ಏನಿಲ್ಲ. ಓಕೆ, ನೋಡಿ, ಮೂಳೆಯಲ್ಲಿ ಏನಾದ್ರೂ ಡೆನ್ಸಿಟಿ ಕಡಿಮೆ ಕೂಡ ಆದಾಗ್ಲೂ ಕೂಡ ನಿಮ್ಗೆ ಆ ರೀತಿಯಲ್ಲಿ ನೋವು ನಿಂತಾಗ ನೋವು ಬರೋದು, ಸ್ವಲ್ಪ ಓಡಾಡಿದಾಗ ನೋವು ಬರೋದು ಕೂಡ ಆಗತ್ತೆ. ಇದರಲ್ಲಿ ಸ್ವಲ್ಪ ವೈಟಮಿನ್ ಡಿಫಿಷಿಯನ್ಸಿ ಕೂಡ ಇರಬಹುದು ನಿಮ್ಗೆ. ಯಾವುದಕ್ಕೂ ನೀವು ಹತ್ತಿರದ ವೈದ್ಯರನ್ನ ಒಂದ್ಸತಿ ಪರೀಕ್ಷೆ ಮಾಡಿಸಿ, ಇಲ್ಲಾಂದ್ರೆ ಬೆಂಗಳೂರಿಗೆ ನೇರವಾಗಿ ನಮ್ಮನ್ನ ಬಂದು ಭೇಟಿಯಾಗಿ ನಿಮ್ಗೆ ಯಾಕೆಗೋಸ್ಕರ ನೋವು ಬರ್ತಾ ಇದೆ, ಅಷ್ಟು ಸಣ್ಣ ವಯಸ್ಸಿನಲ್ಲಿ ಮಂಡಿಯ ಭಾಗದಲ್ಲಿ ನೋವು ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡಿ. ಅದಕ್ಕೆ ಲೇಸರ್ಸ್ ಇಂದ ಪರಿಹಾರ ಇದೆ. ಲೇಸರ್ಸ್ ಅನ್ನ ನಾವು ಅದಕ್ಕೆ ಅಪ್ಲೈ ಮಾಡ್ತಾ ಹೋದ್ರೆ ನಿಮ್ಮ ನೋವು ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಹಾಗೆ ಅದ್ರ ಜೊತೆಯಲ್ಲಿ ಬೇರೆ ಏನಾದ್ರು ನಿಮ್ಗೆ ಸಮಸ್ಯೆಗಳಿದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಜ್ಞ ವೈದ್ಯರಿಂದ ನಿಮ್ಮನ್ನ ಸರಿಯಾಗಿ ಪರೀಕ್ಷೆ ಮಾಡಿಸಿ ನಿಮ್ಮ ನೋವನ್ನ ತಗ್ಗಿಸಬಹುದು. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಾವು ಮಹೇಶ್ವರಪ್ಪ ಅಂತ. ಯಾವೂರಿಂದ ಫೋನ್ ಮಾಡ್ತಿದ್ದೀರಾ? ಇಲ್ಲೇ ಬೆಂಗಳೂರು. ನಮಸ್ಕಾರ, ಹೇಳಿ ಮಹೇಶ್ವರಪ್ಪ ಅವರೇ, ಸಮಸ್ಯೆ ಹೇಳಿ. ನನಗೆ ಮಂಡಿ ನೋವಾಗಿತ್ತು ಸರ್. ಓಕೆ, ಎಷ್ಟು ವಯಸ್ಸು? ನನಗೀಗ 63. ಓಕೆ, ನಿಮ್ಗೆ ಡಯಾಬಿಟಿಸ್ ಉಂಟಾ? ಡಯಾಬಿಟಿಸ್ ಇತ್ತು. ಎಷ್ಟು ವರ್ಷ ಆಯ್ತು ಡಯಾಬಿಟಿಸ್ ಬಂದು? ಒಂದು 5-6 ವರ್ಷ. ಓಕೆ, ಮಂಡಿ ಯಾವ ಭಾಗದಲ್ಲಿ ನೋವು? ಕಾಲಿನ ಮಂಡಿ ಭಾಗದಲ್ಲ, ಇಲ್ಲ ನಿಮ್ಮ ಒಂದು ಕಾಫ್? ಮಂಡಿ ಭಾಗ. ಎರಡೂ ಮಂಡಿ. ಓಕೆ, ಎಲ್ಲಾದ್ರೂ ತೋರಿಸಿದ್ರಾ ನೀವು? ನಿಮ್ಮ ಸಂಜೀವಿನಿ
ಇದರಲ್ಲಿ ತೋರಿಸಿದ್ದೆ ಮಲ್ಲೇಶ್ವರಂನಲ್ಲಿ. ಎಲ್ಲಿ ಮಲ್ಲೇಶ್ವರಮಲ್ಲಿ? ಮಲ್ಲೇಶ್ವರಂ ಅದ ಸರ್, 17th ಕ್ಲಾಸ್ 16th ಕ್ಲಾಸ್ ಆಯ್ತಲ್ಲ ಮಲ್ಲೇಶ್ವರಂನಲ್ಲಿ. ಓಕೆ, ಯಾವಾಗ ತೋರಿಸಿದ್ರಿ? ನಾನು 2013ರಲ್ಲಿ. ಓಕೆ, ನೋಡಿ ನಮ್ಮ ಸಂಸ್ಥೆ ಪ್ರಾರಂಭಗೊಂಡು 2015 ನವೆಂಬರಿಂದ ಕಾರ್ಯ ಮಾಡ್ತಾ ಇದ್ದೀವಿ. ಇದೇ ಹೆಸರಿನ ಸಾಕಷ್ಟು ಹೇಳಿ ಮಹೇಶ್ವರ ಹೇಳಿ. ಸುಳ್ಳ ಪ್ರಚಾರ ಮಾಡಿ ಎಲ್ಲರೊಂದು ದುಡ್ಡು ತಗೊಂತಾರೆ. ನನಗೆ 30 ಸೆಷನ್ ಮಾಡಿ. ಮಹೇಶ್ವರಪ್ಪ ಅವರೇ, ನೀವು ಆಕ್ಚುಲಿ ಒಂದು ನಿಮಿಷ ನನ್ನ ಮಾತನ್ನ ನೀವು ಕೇಳಿಸ್ಕೊಳ್ಳಿ. 2015 ನವೆಂಬರಿಂದ ನಮ್ಮ ಸಂಸ್ಥೆ ಮಲ್ಲೇಶ್ವರದಲ್ಲಿ ಕಾರ್ಯ ಮಾಡ್ತಾ ಇದೆ. ನೀವು ಎಲ್ಲಿ ಮಾಡಿದ್ರೆ ನಮ್ಮ ಸಂಸ್ಥೆಲಾಗ ನಿಮ್ಮ ಹೆಸರಿನ ನಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ಬೇಕಾದರೆ ನಮ್ಮ ಸಂಸ್ಥೆಯಲ್ಲಿ ನೀವು ಬಂದು ನನ್ನ ಭೇಟಿ ಆಗ್ಬೋದು. ನೀವು ಮಾತಾಡೋ ನಿಮ್ಮ ನೋವು ನನಗೆ ಅರ್ಥ ಆಗ್ತಾ ಇದೆ. ನಾವು ನಮ್ಮ ಸಂಸ್ಥೆಯಲ್ಲಿ ಯಾವ ಪೇಷಂಟ್ಗಳಿಗೆ ಮಾಡಿದ್ರು ಕೂಡ ನಮ್ಗೆ ಗೊತ್ತಾಗುತ್ತೆ. ನೀವು ರಾಂಗ್ ಲೇಸರ್ ನೋಡಿ, ಲೇಸರ್ಗೂ LED ಭಾಳ ಡಿಫ್ರೆನ್ಸ್ ಇದೆ. LED ಇದೆ ಲೈಟ್ ಎಮಿಟಿಂಗ್ ಡಯೋಡ್ಸ್ ಅಂತಲೂ ಭಾಳ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದು ನಾವು ಮಾಡ್ತಕ್ಕಂಥದ್ದು ಲೇಸರು, ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಆಫ್ ಎಮಿಷನ್ ಆಫ್ ರೇಡಿಯೇಷನ್ ಅಂತ. ಇದಕ್ಕೆ ಬೇಕಾದಂಥ ನೀವು ಹೇಳ್ತಿದ್ದೀರಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೊಫೆಷನಲ್ ಡಾಕ್ಟರ್ಗಳು ಸೇರಿ ಮಾಡಿದಂಥ ಒಂದು ಸಮಾನ ಮನಸ್ಕ ವೈದ್ಯರು ನಮ್ಮ ಸೂರಿನಲ್ಲಿದ್ದಾರೆ. ಇಂಡಿಯನ್ ಮೆಡಿಕಲ್ ಮತ್ತು ಡೆಂಟಲ್ ಸೈನ್ಸ್ ಬಿಟ್ಟರೆ ಬೇರೆ ಯಾವ ಪರ್ಯಾಯ ವೈದ್ಯತಿಯವರು ಇದನ್ನು ಡಾಕ್ಯುಮೆಂಟ್ ಮಾಡಿರಲಿಲ್ಲ. ನನ್ನ ಕೈಲಿರುವ ಈ ಡಾಕ್ಯುಮೆಂಟ್ ಇದು ಇಡೀ ಒಂದು ಮನುಜ ಕುಲಕ್ಕೆ ಮತ್ತು ಹೆಲ್ತ್ ರಿಲೇಟೆಡ್ಗೆ ಇದೊಂದು ಬೈಬಲ್ಲು. ಮಹೇಶ್ವರಪ್ಪನವರೇ, ನೀವು ನನ್ನನ್ನು ಖುದ್ದಾಗಿ ಬಂದು ಭೇಟಿ ಆಗ್ಬೋದು. ನನ್ನ ಸಂಸ್ಥೆಯಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟು ಏನೇ ಆಗಿದ್ರು ಕೂಡ ಅದರ ಜವಾಬ್ದಾರಿ ನಾನು ತೊಗೊಳ್ತೀನಿ. ಬೇರೆ ನೀವು ಎಲ್ಲಾದರೂ ತೊಗೊಂಡಿದ್ರೆ ಅದರ ಜವಾಬ್ದಾರಿ ನೀವೇ ತೊಗೋಬೇಕಾಗತ್ತೆ. ನೋಡಿ, ನಾನು ಈ ಮುಖಾಂತರ ಮಹೇಶ್ವರಪ್ಪರೆಲ್ಲ ಯಾರೆಲ್ಲ ನೀವು ಎಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಿದ್ದೀರಾ, ವೆರಿಫಿಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟು. ಒಂದು ಮನೆಗೆ ಒಂದು ಹೆಣ್ಣು ತರೋದಾಗಲಿ ಇಲ್ಲ ಒಂದು ಮನೆಗೆ ಗಂಡು ಕೊಡೋದಾಗಲಿ ವೆರಿಫಿಕೇಷನ್ ಭಾಳ ಮುಖ್ಯ ಆಗಿರುತ್ತೆ. ಅದೇ ರೀತಿ ತಂತ್ರಜ್ಞಾನ ಇರ್ಬೋದು, ಹೆಲ್ತ್ ಕೇರ್ ಸೊಲ್ಯೂಷನ್ ಇರ್ಬೋದು, ಡಾಕ್ಟರ್ಗಳಿರ್ಬೋದು ಮತ್ತು ಆಸ್ಪತ್ರೆ ಇರ್ಬೋದು, ನೀವು ವೆರಿಫೈ ಮಾಡಲಿಲ್ಲ ಅಂದರೆ ಈ ರೀತಿಯ ಸಹಜವಾಗಿ ನೀವು ಮೋಸ ಹೋಗೋದು ಸುಲಭ. ಸೊ ಮಹೇಶ್ವರಪ್ಪ, ನನಗೆ ನಿಮ್ಮ ಬಗ್ಗೆ ಭಾಳ ಕಾಳಜಿ ಇದೆ. ನೀವು ಬಂದು ನನ್ನಲ್ಲಿ ಅವಕಾಶ ಕೊಟ್ಟರೆ ಖಂಡಿತವಾಗಿ ನಿಮ್ಮ ನೋವನ್ನು ನಾನು ರಿವರ್ಸ್ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಹೇಳಿಮ್ಮ, ಯಾರು ಮಾತಾಡ್ತಿರೋದು? ವಿಮಲಾ ಅಂತ ಮೇಡಮ್, ಕಡೂರ್ ತಾಲೂಕು ಚಿಕ್ಕಮಂಗ್ಳೂರು ಡಿಸ್ಟಿಕ್, ಗಿರಿಯಾಪುರ ಅಂತ ನಮ್ದು ಹಳ್ಳಿ. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿಮ್ಮ. ನಮಸ್ತೆ, ಹೇಳಿಮ್ಮ. ನಮಸ್ಕಾರ ಸರ್. ನಮಸ್ತೆ, ಸರ್, ಹೇಳಿ. ನನಗೆ ಜಾಯಿಂಟ್ ಪೇನ್ ಸರ್, ಎಲ್ಲಾ ಕಡೆನೂ ಜಾಯಿಂಟ್ಗಳೆಲ್ಲ ಸ್ವೆಲ್ಲಿಂಗ್ ಬಂದು ಬಾಡಿ ಪೇನ್ ಆಗುತ್ತೆ ಸರ್. ಸಂಜೆ ಆದಂಗಂತೂ ತುಂಬಾನೇ ಆಗುತ್ತೆ ಸರ್. ಎಲ್ಲಾ ಜಾಯಿಂಟ್ಸ್ ಪೇನ್ ಬರುತ್ತಾ ನಿಮ್ಗೆ? ಒಂದೊಂದ್ ದಿನ ಒಂದೊಂದ್ ಹತ್ರ ಬರುತ್ತೆ, ಮತ್ತೆ ಒಂದ್ 4 ದಿವಸ ಇರಲ್ಲ, ಮತ್ತೆ ಬರುತ್ತೆ. ಇವಾಗ ಎಡಗೈಗೆ ಬಂದಿದೆ ಸರ್, ಸ್ವೆಲ್ಲಿಂಗ್ ಬಂದು ರೆಡ್ಡಿಶ್ ಆಗಿ ಸ್ವೆಲ್ಲಿಂಗ್ ಬಂದಿದೆ ಸರ್. ಓಕೆ, ನೀವು ಹೇಳ್ತಿರೋದು ಸರ್. ಹೌದು, ರೊಮಟಾಯ್ಡ್ ಆರ್ಥೈಟಿಸ್ ಅಂತ ಹೇಳಿ ನಾವು ಹೇಳ್ಬೋದು ಅದನ್ನ. ಅದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಆಗಿರುತ್ತೆ. ನಿಮ್ಮಲ್ಲಿ ರಕ್ತದಲ್ಲಿ ಇರ್ತಕ್ಕಂಥ ಕಣಗಳೇ WBCನೇ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಜಾಯಿಂಟ್ಸ್ನಲ್ಲಿರುವ ಲಿಗಮೆಂಟ್ಗೆ ಟಿಶ್ಯೂಗಳನ್ನು ಡ್ಯಾಮೇಜ್ ಮಾಡ್ತಾ ಹೋಗುತ್ತಮ್ಮ. ಆಗ ಬೆಳಗ್ಗೆ ಎದ್ದಾಗ ನಿಮಗೆ ಸ್ವಲ್ಪ ಸ್ವೆಲ್ಲಿಂಗ್ ಜಾಸ್ತಿ ಇರುತ್ತೆ. ಒಂದು ಮಂಡಿಯಲ್ಲಿ ಒಂದು ಭಾಗದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದು ಸ್ವಲ್ಪ ಶಿಫ್ಟ್ ಕೂಡ ಆಗ್ತಾ ಇರುತ್ತೆ. ಹೌದು 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 ಖಂಡಿತ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು, ಲೇಸರ್ಸ್ ಅನ್ನ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ನೀವು ಏನಾಗುತ್ತೆ ನಮ್ಮ ಕಿರಣಗಳು, ಲೇಸರ್ ಕಿರಣಗಳು ದೇಹದೊಳಗೆ ಹೋದ್ಮೇಲೆ ನಿಧಾನವಾಗಿ ಎಫೆಕ್ಟ್ ಆಗುತ್ತೆ ಅಂತ ಎದುರಿಸಿದ್ರು ಸರ್. ಖಂಡಿತ ನೀವೇನು ಹೆದರ್ಕೊಳ್ಬೇಡಿ ಅಮ್ಮ. ನೋಡಿ, ಟೆಕ್ನಾಲಜಿ ಹೊಸದಾಗಿ ಬರ್ತಾ ಇದೆ. ಯಾವುದೇ ಒಂದು ಟೆಕ್ನಾಲಜಿ ಬಂದಾಗ್ಲೂ ಕೂಡ ಅದಕ್ಕೆ 108 ಮಾತುಗಳನ್ನ ಆಡೋರು ಇರ್ತಾರೆ. ನೀವು ಅದ್ರ ಬಗ್ಗೆ ನೀವು ತಿಳ್ಕೊಂಡವ್ರ ಹತ್ರ ಬಂದು ಸ್ವಲ್ಪ ವಿಚಾರ ಮಾಡಿ. ಈ ಲೇಸರ್ ಕಿರಣಗಳು, ಇದು ಕೋಲ್ಡ್ ಲೇಸರ್ ಅಂತ, ಇದು ತುಂಬಾ ಕಡಿಮೆ ನ್ಯಾನೋಮೀಟರ್ಸ್ ನಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಇದು ಯಾವುದೇ ಒಳಗಡೆ ಇರ್ತಕ್ಕಂಥ ಟಿಶ್ಯೂಸ್ನ ಸೆಲ್ಸನ್ನ ಬರ್ನ್ ಮಾಡೋದಿಲ್ಲ, ಬಟ್ ರೀಜನರೇಟ್ ಆಗ್ತಾ ಹೋಗುತ್ತೆ. ಸೆಲ್ಸ್ ರೀಜನರೇಟ್ ಆಗುತ್ತೆ, ರಕ್ತ ಸಂಚಾರ ವೃದ್ಧಿ ಆಗ್ತಾ ಬರುತ್ತಮ್ಮ. ಇಲ್ಲ, ನೀವು ತಿಳಿದವ್ರ ಹತ್ರ ಯಾರ ಹತ್ರ ಕೇಳಿ ನೋಡಿ. ಲೇಸರ್ಸ್ನ ಎಲ್ಲ ಕಡೆನೂ ಇವತ್ತು ಬಳಕೆ ಮಾಡ್ತಿದ್ದಾರೆ. ಕಣ್ಣಿನ ಆಪರೇಷನ್ ಅಲ್ಲೂ ಯೂಸ್ ಮಾಡ್ತಾರೆ, ಹಾಗೆ ಹಾರ್ಟ್ ಆಪರೇಷನ್ ಅಲ್ಲೂ ಕೂಡ ಇವತ್ತು ಕೆಲವು ಕಡೆ ಉಪಯೋಗ ಮಾಡ್ತಾ ಇದ್ದಾರೆ. ಖಂಡಿತ ನಿಮಗೆ ಲೇಸರ್ಸ್ ಅಲ್ಲಿ ಒಳ್ಳೆಯ ಚಿಕಿತ್ಸೆ ಅಂತಕ್ಕಂಥದ್ದು ಇರುತ್ತಮ್ಮ. ನೀವು ಭಯ ಬೀಳೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಆ ಥರದ ಡೌಟ್ಸ್ ಇದ್ರೆ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕಿದ ಮೇಲೆ ಅನಂತರದಲ್ಲಿ ನೀವು ಲೇಸರ್ಸನ್ನು ಅಪ್ಲೈ ಮಾಡ್ಬೋದು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಸರ್, ಆಲ್ರೆಡಿ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡಿರೋರು ಅವರೇ ಮಾತಾಡಿದ್ದಾರೆ ಯಾವ ರೀತಿ ನಮ್ಮ ಶ್ರೀ ಸಂಜೀವಿನಿ ಹೆಲ್ತ್ ಸೊಲ್ಯೂಷನ್ಸ್ ಅಲ್ಲಿ ಕೋಲ್ಡ್ ಲೇಸರ್ ಸಹಾಯ ಮಾಡಿದೆ ಅವರೊಂದು ಸಮಸ್ಯೆಗೆ ಅಂತ. ಅದ್ರದ್ದೊಂದು ಬೈಟ್ ಬರ್ತದೆ ಸರ್, ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಿಮಗೋಸ್ಕರ ಶ್ರೀಮತಿ ದಿವ್ಯಾ ಅವ್ರು ಮಾತಾಡಿದ್ದಾರೆ. ಏನ್ ಸಮಸ್ಯೆ ಇತ್ತು, ಯಾಕೆ ಅವರು ಶ್ರೀ ಸಂಜೀವಿನಿ ಹೆಲ್ತ್ ಸೊಲ್ಯೂಷನ್ಸ್ಗೆ ಬಂದಿದ್ರು, ಏನ್ ಟ್ರೀಟ್ಮೆಂಟ್ ತಗೊಂಡ್ರು, ಎಷ್ಟು ಸೆಷನ್ಸ್ ತಗೊಂಡ್ರು, ಯಾವ ರೀತಿ ಕಡಿಮೆ ಆಯ್ತು, ಅವರೇ ಮಾತಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಾವು ಇಲ್ಲೇ ಮೂಡ್ಲುಪಾಳ್ಯದಲ್ಲಿದ್ವಿ.
ಮತ್ತು ಅಲ್ಲಿ ನಾವು ಇದು ಜನತಾ ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಆವಾಗೊಂದು ದಿವಸ ಈ ಪ್ರೋಗ್ರಾಮ್ ನನಗೆ ಕಣ್ಣಿಗೆ ಬಿತ್ತು. ಮತ್ತು ಆಮೇಲೆ ನಮ್ಮ ಮಗ ಅವ್ರಿಗೆ ಹೇಳಿದೆ, ಈ ಥರ ಮಲ್ಲೇಶ್ವರಮಲ್ಲಿ ಈ ಥರ ಇದೆ, ಕೋಲ್ಡ್ ಲೇಸರ್ ಟ್ರೀಟ್ಮೆಂಟು ತೊಗೊಳ್ಳೋದು ಅಂತ. ಆಮೇಲೆ ನಮ್ಮ ಮಗವರು ಹೌದಾ ಅಂದ್ಬಿಟ್ಟು ಫೋನ್ ಮಾಡಿ ಮತ್ತು ಅವ್ರ ಹತ್ರ ಮಾತಾಡಿ ಮತ್ತು ಅವ್ರು ಕನ್ಸಲ್ಟ್ ಮಾಡಿಕೊಂಡು ಆಮೇಲೆ ನನ್ನನ್ನು ಕರ್ಕೊಂಬಂದರು. ಅಲ್ಲಿಗೆ ಕರ್ಕೊಂಬಂದು ಆಮೇಲೆ ಫಸ್ಟು ನಾವು ರಘುನಂದನ್ ಡಾಕ್ಟ್ರ್ ಹತ್ರ ನಾವು ಭೇಟಿ ಮಾಡಿದ್ವಿ. ಅವರು ಒಳ್ಳೆ ನನಗೆ ಚೆನ್ನಾಗಿ ಮನವರಿಕೆ ಆಗೋಗೆ ನನಗೆಲ್ಲ ಹೇಳಿದ್ರು, ಹೀಗಾಗುತ್ತಮ್ಮ, ಅದರಿಂದ ಏನೂ ಭಯ ಪಡೋಂಗಿಲ್ಲ, ಮತ್ತು ಟ್ರೀಟ್ಮೆಂಟ್ ತೊಗೊಂಡ್ರೆ ಇದಕ್ಕೆ ನಾವು ಮಾತ್ರೆ ಕೊಡಲ್ಲ, ಇಂಜೆಕ್ಷನ್ ಕೊಡಲ್ಲ ಅಂತೆಲ್ಲ ಹೇಳಿದ್ರು. ಓನ್ಲಿ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀವಿ, ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ, ಮತ್ತು ನಿಮಗೆ ಇದರಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಬರುತ್ತೆ ನಿಮಗೆ ಅಂತ ಹೇಳಿದ್ರು. ಹಂಗಾಗಿ ನಾವು ಅಲ್ಲಿಂದ ನಾವು ಶುರು ಮಾಡ್ಕೊಂಡ್ವಿ. ಆಮೇಲೆ ಈಗ ನನಗೆ 21 ಟ್ರೀಟ್ಮೆಂಟ್ ಆಗಿದೆ. ಮತ್ತು ಇವಾಗ ನನಗೆ ಪೇಯ್ನ್ ಇಲ್ಲ, ಏನಿಲ್ಲ. ಫಸ್ಟು ನನಗೆ ಕೈ ಎತ್ತಕ್ಕಾಗ್ತಿರ್ಲಿಲ್ಲ, ಮತ್ತು ಇವಾಗ ಕೈ ಎತ್ತೋದು ಮಾಡೋದು ಎಲ್ಲ ಮಾಡ್ತೀನಿ. ಮತ್ತು ಬ್ಯಾಕ್ ಸೈಡಲ್ಲಿ ಫುಲ್ ನೋವು ಪೇಯ್ನ್ ಬರ್ತಾಯಿತ್ತು ಅವಾಗ. ಹಂಗೂ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು, ಅದನ್ನು ತೊಗೊಂಡಾಗ ಸ್ವಲ್ಪ ನೋವು ಕಮ್ಮಿ ಆಗೋದು ಮತ್ತೆ ಸ್ಟಾರ್ಟ್ ಆಗೋದು, ಅದೇ ಥರ ಆಗ್ತಾಯಿತ್ತು. ಆಮೇಲೆ ಈ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟಿಂದ ಇವಾಗ ಬ್ಯಾಕ್ ಪೇಯ್ನು ಕಮ್ಮಿ ಆಗಿದೆ, ಮತ್ತು ನೋವಿಲ್ಲ. ಮತ್ತು ಇಲ್ಲಿ ರಾಡ್ ಹಾಕಿರೋವಾಗ ಕೈ ಹಿಂಗೆ ಎತ್ತುವಾಗ ಅದು ವೆಯ್ಟ್ ಅನ್ನಿಸ್ತಾ ಇತ್ತು ನನಗೆ. ಆ ವೆಯ್ಟ್ ಅನ್ನಿಸ್ತಾ ಇದ್ದಾಗ ಏನಪ್ಪ ಇಷ್ಟು ಥರ ವೆಯ್ಟ್ ಆಗ್ತಾ ಇದೆಯಲ್ಲ, ಜಾಸ್ತಿ ಕೈ ಮೂಮೆಂಟ್ಸು ಜಾಸ್ತಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಮಾತ್ರೆ ತಗೊಳ್ಳಲ್ಲ, ಇಂಜೆಕ್ಷನ್ ಇಲ್ಲ, ಏನೂ ಇಲ್ಲ, ಓನ್ಲಿ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟಿಂದ ನನಗೆ ಗುಣ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಮತಿ ದಿವ್ಯಾ ಅವರು ನಮ್ಮ ಶ್ರೀ ಸಂಜೀವಿನಿ ಹೆಲ್ತ್ ಸೊಲ್ಯೂಷನ್ಸ್ಗೆ ಬಂದಿದ್ರು. ಕೈ ಎತ್ತೋದಕ್ಕೆ ಆಗ್ತಿರಲ್ಲ, ಫ್ರೋಸನ್ ಶೋಲ್ಡರ್ ಆಗಿದೆ, ಜೊತೆಗೆ ಕೈಗೆ ರಾಡ್ ಹಾಕೊಂಡಿದೆ ಅಂತ ಹೇಳಿದ್ರು. ಸಾಕಷ್ಟು ಪೇನ್ ಇತ್ತು ಅಂಡ್ ಸೆಷನ್ಸ್ ತಗೊಂಡ ಮೇಲೆ ಅವರು ಕಂಪ್ಲೀಟ್ ಆದ್ಮೇಲೆ ಪೇನ್ ಕಡಿಮೆ ಆಯ್ತು ಅನ್ನೋದ್ರ ಬಗ್ಗೆ ಹೇಳಿದ್ರು. ಇನ್ನು ಸರ್ನೇ ಕೇಳೋಣ, ಎಷ್ಟು ಸೆಷನ್ಸ್ ತಗೊಳ್ಬೇಕಾಗುತ್ತೆ ಸರ್ ಯಾವುದೇ ಒಂದು ಪೇನ್ ಕಡಿಮೆ ಆಗೋದಕ್ಕೆ? ಹೇಗೆ ನೋಡಿ, ಏನಾಗುತ್ತೆ ಅಂದ್ರೆ ಒಂದು ಮೆಡಿಕಲ್ ರೂಟ್ ಕಾಸ್ನ ಯಾವಾಗ ನಮ್ಮ ಡಾಕ್ಟರ್ನ ಫೈಂಡ್ ಔಟ್ ಮಾಡ್ತಾರೆ, ನಮ್ಮಲ್ಲಿ ಒಂದು 21 ಸೆಷನ್ ಫಸ್ಟ್ ಒಂದು ಕೋರ್ಸ್ ಮಾಡ್ತೀವಿ ನಾವು. 21 ಸೆಷನಲ್ಲಿ ಕಂಪ್ಲೀಟ್ ಆಗಿ ಕೆಲವರಿಗೆ ರಿವರ್ಸ್ ಆಗಿಬಿಡುತ್ತೆ. ಮತ್ತು ಆಟೋಇಮ್ಯೂನ್ ಡಿಸಾರ್ಡರ್ ಮತ್ತು ಸೋರಿಯಾಸಿಸು ಈ ರೀತಿಯ ಒಂದು ಆಟೋಇಮ್ಯೂನ್ ಡಿಸಾರ್ಡರ್ ಕೇಸ್ಗಳು 21+ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು 10 ಸೆಷನ್ಗೆ ಅದನ್ನು ರಿವ್ಯೂ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಎಷ್ಟೇ ಸೂಕ್ತವಾದ ಚಿಕಿತ್ಸೆ ಇರ್ಬೋದು, ಮೆಡಿಸಿನ್ ಇರ್ಬೋದು, ಸರ್ಜರಿ ಇರ್ಬೋದು, ಸಮಸ್ಯೆ ಒಂದೇ ಆದರೂ ಕೂಡ ಡಿಫ್ರೆಂಟ್ ಮನುಷ್ಯರಲ್ಲಿ ಡಿಫ್ರೆಂಟ್ ಬಾಡಿಗಳಲ್ಲಿ ರೆಸ್ಪಾಂಡ್ ಎಲ್ಲಿವರೆಗೂ ಆ ಶರೀರ ಮಾಡೋದಿಲ್ಲ, ಭಾಳ ಕಷ್ಟ ಆಗುತ್ತೆ. ಈಗ ನಾವು ಸಂಜೀವಿನಿ ಮತ್ತು ಅಮೃತ ತಂದು ಕೊಟ್ಟರು ಕೂಡ ಬಾಡಿ ರೆಸ್ಪಾಂಡ್ ಮಾಡಬೇಕು. ಬಾಡಿ ಯಾವಾಗ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಮತ್ತೆ ಅದನ್ನು ಸೂಕ್ತವಾದ ಒಂದು ಟೆಸ್ಟ್ಗಳನ್ನ ಮಾಡಿ ಡಾಕ್ಟರ್ಗಳು ಮತ್ತೆ ಪರಿಶೀಲನೆ ಮಾಡಿ ರಿವರ್ಸ್ ಸ್ಟ್ರಾಟಜಿನಲ್ಲಿ ಯಾಕೆ ಆಗ್ತಿಲ್ಲ ಅಂತ ಮಾಡ್ತಾರೆ. ನೋಡಿ, ನೀವು 10 ಜನಗಳಿಗೆ ಒಂದೇ ಕಂಡೀಷನ್ ಆದರೂ ಕೂಡ, ಒಂದೇ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಬಾಡಿಗಳು ವೇರಿಯೇಷನ್ ಆಗುತ್ತೆ. ಯಾಕೆ ಹೇಳ್ತೀನಿ ಅಂತಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಸಿನ ಭಾವನೆಗಳು ಮತ್ತು ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಬರ್ತಕ್ಕಂಥ ನೋವುಗಳಲ್ಲಿ ಅವರಿಗೆ ಗೈನಿಕಾಲಜಿ, ಸೈಕಾಲಜಿ ಮತ್ತು ಬಯಾಲಜಿ ಮತ್ತು ಮಾನಸಿಕ ಒತ್ತಡ, ಸ್ಟ್ರೆಸ್ಸು, ಇದೆಲ್ಲ ಸಮಸ್ಯೆಗಳಿರುತ್ತೆ. ನೋಡಿ, ಯಾವ ಒಂದು ಮನುಷ್ಯನ ಒಂದು ಸಮಸ್ಯೆಗಳನ್ನು ಏನೇ ಇದ್ದರೂ ಕೂಡ ಸಕಾರಾತ್ಮಕವಾದ ಭಾವನೆಗಳಂದರೆ ಎಲ್ಲಿ ಪಾಸಿಟಿವ್ ಮೈಂಡ್ ಸೆಟ್ ಇರುತ್ತೆ ಅಲ್ಲಿ ಪಾಯ್ಸನ್ ಕೆನಾಟ್ ಕಿಲ್ ಹಿಮ್ ಅಂತ ಹೇಳ್ತಾರೆ. ನೋ ಪಾಯ್ಸನ್ ಕ್ಯಾನ್ ಕಿಲ್ ಎ ಪಾಸಿಟಿವ್ ಥಿಂಕರ್ ಆ್ಯಂಡ್ ನೋ ಮೆಡಿಸನ್ ಕ್ಯಾನ್ ಹೆಲ್ಪ್ ದ ನೆಗೆಟಿವ್ ಥಿಂಕರ್ ಅಂತ. ನಮ್ಮ ಭಾವನೆಗಳು, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿಲ್ಲ ಅಂದರೆ ನಾನು ಚೆನ್ನಾಗಿಲ್ಲ, ನಾನು ಒಳ್ಳೆಯ ಒಬ್ಬ ವೈದ್ಯರ ಬಳಿ ನಾನು ಚಿಕಿತ್ಸೆ ತೊಗೊಳ್ತಾ ಇದ್ದೀನಿ, ಅವ್ರು ಹೇಳ್ದಂಗೆ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತವಾಗಿ ಆ ಒಂದು ಚಿಕಿತ್ಸೆ ನನ್ನ ಶರೀರಕ್ಕೆ ತಗಲುತ್ತೆ ಮತ್ತು ರೆಸ್ಪಾನ್ಸಿವ್ ಚೆನ್ನಾಗಿರುತ್ತೆ. ಯಾವಾಗ ಅಯ್ಯೋ ಇದನ್ನು ಚಿಕಿತ್ಸೆ ಇದೇನಿದೆಯೋ, ಇದು ಡಾಕ್ಟ್ರ್ ಹೇಗಿದ್ದಾರೋ, ನಾವು ಕೆಲವ್ರು ಏನು ಮಾಡ್ತಾರೆ, ಭಾಳಷ್ಟು ಓದಿರ್ತಾರೆ, ಆಮೇಲೆ ಕೂತ್ಕೊಂಡು ಜಾಗದಲ್ಲೇ ಅವರೆಲ್ಲ ಈಗೆಲ್ಲ ಒಂದು ಸ್ಮಾರ್ಟ್ ಫೋನಲ್ಲಿ ಎಲ್ಲವನ್ನು ಅವರು ಗೂಗಲ್ ವರ್ಲ್ಡಲ್ಲಿ ನೋಡ್ತಾರೆ. ನೋಡಿ, ನಾವು ಗೂಗಲ್ ವರ್ಲ್ಡಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ, ನೀವು ಸ್ಪ್ಲಿಟ್ ಆಫ್ ಸೆಕೆಂಡ್ನಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಥಿಯರಿಟಿಕಲಿ, ಪ್ರಾಕ್ಟಿಕಲಿ ವೆನ್ ದ ಡಾಕ್ಟರ್ಸ್ ಆರ್ ಎನಿ ಪ್ರೊಫೆಷನಲ್ ಅದನ್ನು ನೋಡಿದಾಗ ಡಿಫ್ರೆಂಟ್ ವ್ಯೂಸ್ ಆ್ಯಂಡ್ ರಿಸಲ್ಟ್ಸ್ ಬರ್ತಾ ಇರುತ್ತೆ. ನಾನು ಹೇಳೋದು ಇಷ್ಟೇ, ಮೋರ್ ಆ್ಯಂಡ್ ಮೋರ್ ಅನಾಲಿಸಿಸ್ ಗೋಸ್ ಟು ಪ್ಯಾರಾಲಿಸಿಸ್ ಆಫ್ ಥಾಟ್ಸ್ ಅಂತ ಹೇಳ್ತಾರೆ. ದಯವಿಟ್ಟು ನೋಡಿ, ಯಾವುದೇ ಆದರೂ ವೈದ್ಯೋ ನಾರಾಯಣ ಅರೇಂದ್ರಿ, ಒಬ್ಬ ಚಿಕಿತ್ಸಕರು ಇರ್ಬೋದು, ಒಂದು ಚಿಕಿತ್ಸೆ ಇರ್ಬೋದು, ಒಬ್ಬ ವೈದ್ಯ ಇರ್ಬೋದು, ನೀವು ಅವ್ರನ್ನ ನಂಬಬೇಕು. ಒಬ್ಬ ಶಿಷ್ಯನಾಗಿ ಗುರುವನ್ನು ನೀವು ಯಾವ ರೀತಿ ನಂಬ್ತೀರಾ, ಅವ್ರು ಹೇಳಿದಾಗ ಕೇಳಿದಾಗ ಅದು ಅವರ ರೆಸ್ಪಾನ್ಸಿಬಿಲಿಟಿ. ನೋಡಿ, ನನ್ನ ಒಂದು ಸಂಸ್ಥೆಗಳು ಯಾರೆಲ್ಲ ಕಾರ್ಯಕ್ರಮ ನೋಡ್ತಿದ್ದಾರೆ, ಈಗ ಮಹೇಶ್ವರಪುರ ಯಾರೋ ಫೋನ್ ಮಾಡಿದ್ರು, ನನ್ನ ಸಂಸ್ಥೆಗಳಲ್ಲಿ ಯಾವಾಗ ರಿಕ್ವೈರ್ಡ್ ಏನು 21 ಸೆಷನ್ ಒಂದು ಕೋರ್ಸ್ ಆಗುತ್ತೆ,
ಸಪೋಸ್ ಅವರಿಗೆ ಯಾವುದೇ ರೀತಿಯ ಡಿಸೈರ್ಡ್ ರಿಸಲ್ಟ್ ಬರಲಿಲ್ಲ ಅಂದರೆ ಆ ಕೇಸ್ಗಳು ನನ್ನ ಕಾರ್ಪೊರೇಟ್ ಆಫೀಸ್ಗೆ ರೆಫರ್ ಆಗುತ್ತೆ. ಅದು ನಾನೇ ಖುದ್ದಾಗಿ ಅಂಥ ಕೇಸ್ಗಳನ್ನ ನೋಡಿ ನನ್ನ ಡಾಕ್ಟರ್ಗಳು ಸಂಶೋಧನೆಯಲ್ಲಿ ಅಮೆರಿಕ ಮತ್ತು ಕೆನಡಲ್ಲಿದ್ದಾರೆ, ಅವರಿಗೆ ಅದನ್ನು ರೆಫರ್ ಮಾಡಿ ಮತ್ತೆ ಅವ್ರು ನನಗೆ ಅಡ್ವೈಸ್ ಏನು ಕೊಡ್ತಾರೆ ಮತ್ತೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಎರಡನೇದು, ಯಾವುದೇ ಕಾರಣಕ್ಕೂ ನಾವು ಹಣಕ್ಕಾಗಲಿ ಅಡ್ವರ್ಟೈಸ್ ಮಾಡಿಲ್ಲ. ಇವತ್ತಿನ ದಿವಸ ನಾನು ಈ ಚಾನಲಲ್ಲಿ 60ನೇ ವಾರ ಅಂದರೆ 1 ವರ್ಷದ ನಂತರವೂ ನಾವು ರೆಗ್ಯುಲರ್ ಆಗಿದ್ದೀವಿ. ಇಲ್ಲಿ ಇರ್ತಕ್ಕಂಥ ನನ್ನ ಸಂಸ್ಥೆಯಲ್ಲಿ ಸಮಾನ ಮನಸ್ಕರು ಮತ್ತು ಜೀವನದಲ್ಲಿ ಎಲ್ಲವನ್ನೂ ನೋಡಿ ಬಂದವರು ನಾವು. ನಮ್ಮ ಒಂದು ರಾಜ್ಯ ಇರ್ಬೋದು, ನಮ್ಮ ಒಂದು ಸಮಾಜ ಇರ್ಬೋದು, ಜನಗಳಿಗೆ ಏನಾದರೂ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ನೋಡಿ, ಪ್ರತಿ 100 ಜನಕ್ಕೂ ನಾವು ಇಮ್ಮಿಡಿಯೇಟಾಗಿ ರಿಲೀಫ್ ಕೊಡದೇ ಇದ್ರು ಕೂಡ ಖಂಡಿತವಾಗಿ 100% ಸ್ವಲ್ಪ 5-10 ಸೆಷನ್ ಆ ಕಡೆ ಈ ಕಡೆ ಆದರೂ ಕೂಡ ರಿಲೀಫ್ ಸಿಗ್ತಾ ಇದೆ. ಯಾವಾಗ ಆಗಲಿಲ್ಲ ಅಂದರೆ ಖಂಡಿತ ನಾನು ಹೇಳಿದಾಗೆ ಬಾಡಿ ಶುಡ್ ರೆಸ್ಪಾಂಡ್. ಬಾಡಿಗೆ ಅಮೃತ ಆಗಲಿ ಸಂಜೀವನಿ ಆಗಲಿ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಅದರ ಎಫೆಕ್ಟ್ ವಿಲ್ ಬಿ ಎ ವೆರಿ ಝೀರೋ ಆನ್ ಎನಿ ಬಾಡಿ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನನ್ನ ಹೆಸರು ಪಾರ್ವತಿ ಅಂತ ಹೇಳಿ, ನಾನು ತಾವರೆಕೆರೆಯಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಹೇಳಿಮ್ಮ, ಸಮಸ್ಯೆ? ನನಗೆ 2 ಕಾಲು ಮಂಡಿನೂ ನೋವಿದೆ ಸರ್. ಎಷ್ಟು ವಯಸ್ಸಮ್ಮ? ಸರ್, ನನಗೆ 40 ವರ್ಷ ಇದೆ. ಓಕೆ, ಏನು ಕೆಲಸ ಮಾಡ್ತೀರಾ? ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿಮ್ಮ, ಟೀಚರ್ ಅಂದರೆ ನಿಮ್ಮ ಒಂದು ಆಕ್ಯುಪೇಷನ್ ಹಜಾರ್ಡ್. ನೀವು ಕೂತ್ಕೊಂಡು ನಿಂತ್ಕೊಂಡೇ ಪಾಠ ಮಾಡಬೇಕಾಗತ್ತೆ, ಬೋರ್ಡ್ ಮೇಲೆ ಬರಿತಾ ಇರ್ತೀರಾ. ಸ್ಪೆಷಲಿ ನಿಮ್ಮ ಕಾಲು ಭಾಗದಲ್ಲಿ ನಿಮ್ಮ ಕಂಪ್ಲೀಟ್ ಅಪ್ಪರ್ ಪೋರ್ಷನ್ ಬಾಡಿ ವೇಟ್ ಬೀಳ್ತಾ ಇರುತ್ತೆ. ಇದು ಜನರಲ್ ವೇರ್ ಅಂಡ್ ಟೇರ್ ಅಮ್ಮ. ಇದು ಯಾವುದೇ ರೀತಿಯ ಒಂದು ದೊಡ್ಡ ಮಾರಕ ರೋಗವಲ್ಲ, ಒಂದು ಜನರಲ್ ವೇರ್ ಅಂಡ್ ಟೇರ್. ನಿಮ್ಮ ಯಾಕಂದರೆ ನೀವು 58-60 ವರ್ಷದವರೆಗೂ ನೀವು ಟೀಚರ್ ಆಗಿ ದುಡಿಬೇಕಾಗತ್ತೆ. ನಿಮ್ಮ ಒಂದು ವೇರ್ ಅಂಡ್ ಟೇರ್ ನಿಮ್ಮ ಮಂಡಿ ಭಾಗ ಸವಿತಾ ಇರುತ್ತೆ, ಸೊಂಟ ಭಾಗದಲ್ಲಿ ಸವಿತಾ ಇರುತ್ತೆ, ಮತ್ತು ಬೋರ್ಡ್ ಮೇಲೆ ಬರೆಯೋದ್ರಿಂದ ನಿಮ್ಮ ಕುತ್ತಿಗೆ ಭಾಗನೂ ಸವಿತಾ ಇರುತ್ತೆ. ಹೀಗಾಗಿ ನಿಮ್ಮ ಸರ್ವೈಕಲ್ ರೀಜನ್ ಇರ್ಬೋದು, ಥೊರಾಸಿಕ್ ರೀಜನ್ ಇರ್ಬೋದು, ಮತ್ತು ಲಂಬಾರ್ ಸ್ಪೈನ್ ಇರ್ಬೋದು, ಈ ಭಾಗದಲ್ಲಿ ಐ ಸ್ಟ್ರೈನ್ ಏರಿಯಾ ಅಂತ ಹೇಳ್ತೀವಿ. ಯಾಕಂದರೆ ನೀವು ಫಾರ್ವರ್ಡ್ ಬೆಂಡಿಂಗ್ ಇರ್ಬೋದು, ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ನೀವು ಕ್ರಾಸ್ ಬೇಸ್ ನೀವು ಬೆಂಡ್ ಮಾಡ್ಬೋದು, ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನ ಮಾಡೋದ್ರಿಂದ ಇದು ಶಾಕ್ ಅಬ್ಸರ್ವ್ ಥರ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಏನಾಗುತ್ತೆ, ಸಡನ್ನಾಗಿ ನಾವು ಏನಾದರೂ ಭಾರ ಎತ್ತಬೇಕಾದ್ರೆ ಇಲ್ಲ ಸಡನ್ನಾಗಿ ಬಗ್ದಾಗ ಏನಾಗುತ್ತೆ, ಸ್ಲಿಪ್ ಡಿಸ್ಕ್ಗಳಾಗೋ ಸಮಸ್ಯೆಗಳಿರುತ್ತೆ. ಹೀಗಾಗಿ ಹೆಣ್ಮಕ್ಳಿಗೆ ಸ್ಪೆಷಲಿ ಈ ಒಂದು ಮಂಡಿ ಭಾಗದಲ್ಲಿ ವೇರ್ ಆ್ಯಂಡ್ ಟೇರ್ ಆಗಿರುತ್ತೆ. 40 ವಯಸ್ಸು ಅಂತ ಹೇಳ್ತಿದ್ರಮ್ಮ, ಖಂಡಿತವಾಗಿ ನಮ್ಮ ಕೋಲ್ಡ್ ಡಿಸೈರ್ನಿಂದ ನಿಮಗೆ ಆ ನೋವನ್ನು ಉಪಶಮನ ಮಾಡ್ಬೋದು. ತಾವರೆಕೆರೆಗೆ ಹತ್ರ ಅಂತಂದರೆ ನಮ್ಮ JP ನಗರ ಶಾಖೆ ಮತ್ತು ಬಸವನಗುಡಿ ಇದೆ. ಒಮ್ಮೆ ಬಂದು ನೀವು ನಮ್ಮ ಡಾಕ್ಟರ್ನ ಭೇಟಿಯಾಗಿ, ಮತ್ತೆ ನೀವು ನೋಡಿ 58 ವರ್ಷದವರೆಗೂ ನೀವು ಕೆಲಸ ಮಾಡಲೇಬೇಕಾಗತ್ತೆ. ಅದಕ್ಕೆ ನಮ್ಮ ಎರ್ಗನಾಮಿಕ್ ಎಕ್ಸ್ಪರ್ಟ್ಗಳಿದ್ದಾರೆ, ನಮ್ಮಲ್ಲಿ ಇರ್ತಕ್ಕಂಥ ಲೈಫ್ ಸ್ಟೈಲ್ ಕೋಚ್ಗಳಿದ್ದಾರೆ. ಅವರು ನಿಮ್ಮ ಜೀವನ ಶೈಲಿ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು, ನಿಮ್ಮ ಆಹಾರ ಪದ್ಧತಿ ಏನು, ನಿಮ್ಮ ಸ್ಟ್ಯಾಂಡಿಂಗ್ ಪೋಸ್ಚರ್ ಏನಿರಬೇಕು, ಎಷ್ಟು ಡಿಗ್ರಿನಲ್ಲಿ ಬೆಂಡ್ ಮಾಡಬೇಕು, ಇದೆಲ್ಲ ಹೇಳ್ಕೊಡೋದ್ರಿಂದ ನಿಮಗೆ ಯಾವುದೇ ಮುಂದೆ ಚಿಕಿತ್ಸೆ ಆಗಲಿ ಔಷಧಿಗಳ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ ನಾನು. ಧನ್ಯವಾದಗಳು ಮಾ ಕಾಲ್ ಮಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ಕಾರ, ಹೇಳಿ ಸರ್, ಯಾರು ಮಾತಾಡ್ತಿರೋದು? ಸರ್, ನಾನು ರಾಜು ಅಂತ ಮಾತಾಡ್ತಾ ಇದ್ದೀನಿ. ಯಾವರಿಂದ ಫೋನ್ ಮಾಡ್ತಿದ್ದೀರಾ ರಾಜು ಅವರೇ? ಬೆಂಗಳೂರಿಂದ. ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ನಮಸ್ತೆ, ಹೇಳಿ ಸರ್. ಹಲೋ. ನಮಸ್ತೆ, ಹೇಳಿ ಸರ್. ನಾನು ರಾಜು ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ ರಾಜು ಅವರೇ. ಸರ್, ನಮ್ಮ ಅತ್ತೆಯವರಿಗೆ ನಿಮ್ಮ ಇದರಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಅವರು 20 ಸಿಟ್ಟಿಂಗ್ ಹೇಳಿದ್ರು. ಅವರು ಮಾಡಿದ್ವಿ, ಅದು ಸರಿಯಾಗಿ ಹೋಗಿಲ್ಲ ಸರ್. ಅದು ಏನ್ ಮಾಡ್ಬೇಕು? ಎಷ್ಟು ವಯಸ್ಸಾಗಿದೆ ಅವರಿಗೆ? ಅವ್ರಿಗೆ 60 ವರ್ಷ ವಯಸ್ಸಾಗಿದೆ. ಎಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದವರು? ಅವ್ರು ಮಲ್ಲೇಶ್ವರಂ. ಓಕೆ, 20 ಸೆಷನ್ ತಗೊಂಡಿದ್ದಾರೆ ಅಂತ ಹೇಳಿದರೆ ಅವರಿಗೆ ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ರಾ? ಬಟ್ ಅದನ್ನ ಚೆಕ್ ಮಾಡಬೇಕಾಗುತ್ತೆ. ನಾನು ಹೇಳ್ತಿದ್ದೀನಲ್ಲ, ಲೇಸರ್ ಅಂತಕ್ಕಂಥದ್ದು ನಿಮಗೆ 70-80 ವಯಸ್ಸಾದಾಗ ನಿಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಲೇಸರ್ ಅಂತಕ್ಕಂಥದ್ದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಉದಾಹರಣೆಗೆ 20 ವರ್ಷದವರೆಗೂ 70 ವರ್ಷದವರೆಗೂ ಬಹಳ ವ್ಯತ್ಯಾಸ ಇರುತ್ತೆ. ಅವರಲ್ಲಿ ಇರ್ತಕ್ಕಂಥ ಇನ್ಬಿಲ್ಟ್ ಡಿಸೀಸ್ ಆಗಿರ್ಬೋದು, ಕಾಯಿಲೆಗಳು, ಮತ್ತು ಅವರಲ್ಲಿ ಇರ್ತಕ್ಕಂಥ ಸ್ಟ್ರೆಸ್ ಲೆವೆಲ್ಲು, ಇದು ಎಲ್ಲದೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಯಾವುದೇ ಒಂದು ದೀರ್ಘಕಾಲದ ನೋವನ್ನು ಒಂದು 15 ದಿವಸ 20 ದಿವಸದಲ್ಲಿ ಸಂಪೂರ್ಣ ಎಲ್ಲರಿಗೂ ಒಂದೇ ರೀತಿಯಲ್ಲಿ ವಾಸಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಖಂಡಿತ ನಿಮ್ಮ ಮನೆಯವರನ್ನ ಒಂದ್ಸತಿ ಕರ್ಕೊಂಡು ಬನ್ನಿ, ಇನ್ನೊಮ್ಮೆ ಅವರನ್ನ ಪರೀಕ್ಷೆ ಮಾಡಿ ನೋಡಿ. ನಮ್ಮ ಬಸವನಗುಡಿ ಬ್ರಾಂಚ್ಗೆ ಕರ್ಕೊಂಡ್ಬನ್ನಿ, ಪರೀಕ್ಷೆ ಮಾಡಿ ನೋಡಿ ಅವರಿಗೆ ಯಾಕೆ ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ಅದಕ್ಕೆ ನಾವು ಹೇಗೆ ಹೆಲ್ಪ್ ಮಾಡ್ಬೋದು ಅಂತೇಳಿ ನಾವು ಹೇಳ್ತೀವಿ. ಮತ್ತೊಬ್ರು ಕಾಲರ್ ವೆಯ್ಟ್ ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ತೆ, ತಮ್ಮ ಹೆಸರು? ಮೇಡಮ್, ಗಜೇಂದ್ರ ಅಂತ, ಬನ್ನೇಘಟ್ಟ ರೋಡ್, ಕಲ್ಕೆರೆಯಿಂದ. ನಮಸ್ಕಾರ, ಹೇಳಿ ಗಜೇಂದ್ರ, ಸಮಸ್ಯೆ? ಸರ್, ವೆರಿಕೋಸ್ ಒಂದು 10 ಇಯರ್ಸ್ ಇಂದ ಇದೆ ರೈಟ್ ಲೆಗ್ ಅಲ್ಲಿ. ಓಕೆ, ಅದಕ್ಕೆ ಟ್ರೀಟ್ಮೆಂಟ್, ಲೇಸರ್ ಟ್ರೀಟ್ಮೆಂಟ್ ಉಪಯುಕ್ತವಾಗಿರುತ್ತೆ ಸರ್. ಏನ್ ಸಮಸ್ಯೆ ಈಗ ಕಾಡ್ತಿದೆ ನಿಮ್ಗೆ? ಸರ್, ಸಮಸ್ಯೆ ಏನಿಲ್ಲ, ರೇರ್ ಆಗಿ ಒಂದು 3 ಮಂತ್ಸ್ 4 ಮಂತ್ಸ್ ಆಗಿ ಒಂದು 2 ಮಿನಿಟ್ಸ್ ಪೈನ್ ಬರುತ್ತೆ ಅಷ್ಟೇನೆ ಸರ್. ಓಕೆ, ಏನ್ ಕೆಲಸ ಮಾಡ್ತೀರಾ ನೀವು? ಸರ್, ನಾವು ಮೆಡಿಕಲ್ ಸ್ಟೋರ್ ಬಿಸ್ನೆಸ್ ಮಾಡ್ತೀವಿ ಸರ್. ನೀವು ಅಂಗಡಿನಲ್ಲಿ ಭಾಳ ಹೊತ್ತು ನಿಂತ್ಕೊಂಡಿರ್ತೀರ, ಹೀಗಾಗಿ ಸ್ಟ್ರೈನ್ ಆಗುತ್ತೆ. ನೋಡಿ, ವೆರಿಕೋಸ್ ವೇನ್ ಅಂದ್ರೆ ಏನಾಗುತ್ತೆ, ಡಿಫಂಕ್ಟ್ ಆಗಿಬಿಡುತ್ತೆ. ನಿಮ್ಮ ರಕ್ತ ಸಂಚಾರ ಕಾಲಿನ ಭಾಗದಿಂದ ಯಾವಾಗ ಅದು ಪ್ಯೂರಿಫೈ ಆಗೋದಕ್ಕೆ ಅದ್ರ ಮೇಲೆ ಗ್ರಾವಿಟೇಷನ್ ಫೋರ್ಸ್ ಸಿಗೋದಿಲ್ಲ.
ಹೀಗಾಗಿ ಆ ರಕ್ತ ಅಲ್ಲೇ ಡ್ರಾಪ್ ಆಗ್ತಾ ಇರುತ್ತೆ. ಆ ಕಲುಷಿತ ರಕ್ತ ಯಾವಾಗಿರುತ್ತೆ ಅದು ಗ್ರೀನಿಶ್ ಆಗಿರುತ್ತೆ, ಆಮೇಲೆ ಬ್ರೌನಿಶ್ ಆಗುತ್ತೆ, ಮತ್ತು ರಕ್ತ ಯಾವಾಗ ಜಾಸ್ತಿ ಕೆಡಲಿಕ್ಕೆ ಶುರು ಆಗುತ್ತೆ ಅದು ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಚಿಕ್ಕ ವಯಸ್ಸಿರೋದ್ರಿಂದ ನೀವು ಖಂಡಿತವಾಗಿ ಒಮ್ಮೆ ಬಂದು ನಮ್ಮ ಡಾಕ್ಟ್ರನ್ನ ಭೇಟಿ ಆಗ್ಬೋದು. ಆ ಭಾಗದಲ್ಲಿ ಏನಿದೆ ಮತ್ತು ಕೋಲ್ಡ್ ಲೇಸರಿಂದ ಇನ್ನು ಬೇರೆ ರಕ್ತನಾಳಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಂದ ತಡೆಗಟ್ಟಬೋದು. ಎರಡನೇದು ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕಾಲಿನ ಭಾಗ ಮಂಚವನ್ನು ಒಂದು 2-3 ಇಂಚು ನೀವು ಎತ್ತಬೇಕಾಗುತ್ತೆ. ಇವತ್ತಿಂದಲೇ ಸ್ಟಾರ್ಟ್ ಮಾಡಿ. ಲೈಫ್ ಲಾಂಗು ನಿಮ್ಮ ಕಾಲಿನ ಭಾಗ ಯಾವತ್ತೂ ಮೇಲಿರಬೇಕಾಗತ್ತೆ. ಅದು ನೋಡಿ 50-60% ಮೆಡಿಕಲ್ ಒಂದು ಏನು ಸಮಸ್ಯೆ ಇದೆ ಅದನ್ನು ಕಾಪಾಡುತ್ತೆ. ಇನ್ನು ಮಿಕ್ಕಿದ್ದು ನಿಮ್ಮ ತೊಂದರೆಗಳು ಏನಿದೆ ಅದನ್ನು ನಾವು ಕೋಲ್ಡ್ ಲೇಸರ್ ನೋಡಿದ ನಂತರ ನಮ್ಮ ಕೋಲ್ಡ್ ಲೇಸರ್ ತಜ್ಞರು ನಿಮಗೆ ಹೆಲ್ಪ್ ಮಾಡ್ತಾರೆ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಸುಪ್ರಭಾ ಅಂತ ಹೇಳಿ ಮೇಡಮ್. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿಮಾ. ನಮಸ್ತೆ, ಹೇಳಿಮ್ಮ. ನನಗೆ ತುಂಬಾ ಬ್ಯಾಕ್ ಪೇನ್ ಇದೆ. ಎಷ್ಟು ವಯಸ್ಸು ತುಂಬಾ ತಮಗೆ? ಅಂದ್ರೆ ಸೊಂಟದ ಹತ್ರ ಮತ್ತೆ ಬೆನ್ನು ಕುತ್ತಿಗೆ ಹತ್ರ, ಬೆನ್ನಲ್ಲಿ ಎಲ್ಲಾ ತರ ಟೆಸ್ಟ್ಗಳು ಮಾಡ್ತಿದೀನಿ. ಆದ್ರೆ ಏನು ಇಲ್ಲ ಅಂತ ಹೇಳ್ತಾರೆ. ತುಂಬಾ ಮಂಡಿ ನೋವು, ಆಮೇಲೆ ಕಾಲ್ ಪಾದ ತುಂಬಾ ನೋವಿದೆ ಸರ್. ವಯಸ್ಸೆಷ್ಟು ನಿಮ್ಗೆ ಅಮ್ಮ? ನಾನು 32 ಸರ್. 32. ನೀವು ಏನ್ ಪರೀಕ್ಷೆ ಮಾಡಿಸಿದ್ದು ಇದುವರೆಗೆ? ರಕ್ತ ಪರೀಕ್ಷೆ ಮಾಡಿಸಿದ್ರಾ ಅಥವಾ ಎಕ್ಸ್ರೇ ಮಾಡಿಸಿದ್ರಾ? ಮಾಮೂಲಿ ಶುಗರ್ ಇದೆಯಾ ಅಂತ ಶುಗರ್ ಟೆಸ್ಟ್, ಮತ್ತೆ ಇದ್ರದ್ದು ಏನಾರ ಗರ್ಭಕೋಶ ಏನಾರ ಪ್ರಾಬ್ಲಮ್ ಇದೆಯಾ ಅಂತ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದಾರೆ. ಓಕೆ. ಎಲ್ಲಾ ತರದ್ದು ಸ್ಕ್ಯಾನಿಂಗು ಮತ್ತೆ ಎಲ್ಲ ಟೆಸ್ಟ್ ಮಾಡ್ತಿದ್ದಾರೆ. ಅದ್ರದ್ದೆಲ್ಲ ಯಾವ್ದು ಪ್ರಾಬ್ಲಮ್ ಇಲ್ಲ. ತುಂಬಾ ಸೊಂಟದ ಹತ್ರ ಮತ್ತೆ ಬೆನ್ನು ಎರಡು ತುಂಬಾ ನೋವಿದೆ. ನಿಲ್ಲಕ್ಕಾಗಲ್ಲ, ಅಷ್ಟು ಕಾಲ್ ಪಾದ ನೋವಿದೆ ಸರ್. ಓಕೆ, ಖಂಡಿತ ಅಮ್ಮ. ನೀವು ಏನು ರಿಪೋರ್ಟ್ಸ್ ಮಾಡಿಸಿದ್ರಲ್ವಾ, ಇದುವರೆಗೆ ಮಾಡಿಸಿದ್ರೆ ನಾನು ರಿಪೋರ್ಟ್ ಅಂತ ಹೇಳ್ತಾ ಇದ್ರೆ, ಆ ರಿಪೋರ್ಟನ್ನು ನೋಡೋಣ. ಅದರಲ್ಲಿ ಯಾವ್ಯಾವ ರಿಪೋರ್ಟ್ನಲ್ಲಿ ಏನು ರಿಪೋರ್ಟ್ ಬಂದಿದೆ ಅಂತ ನೋಡಿ ಮತ್ತೆ ಏನಾದ್ರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ಅನ್ನೋದನ್ನು ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಜೊತೆಗೆ ನಿಮಗೆ ಲೇಸರ್ಸನ್ನು ಸೊಂಟದ ಭಾಗಕ್ಕೆ ಮತ್ತು ಮಂಡಿಯ ಭಾಗಕ್ಕೆ ಕೊಡ್ತಾ ಹೋದಾಗ ಆ ಭಾಗದಲ್ಲಿ ಸ್ವಲ್ಪ ರಕ್ತ ಸಂಚಾರ ವೃದ್ಧಿ ಆಗೋದ್ರಿಂದ ನಿಮ್ಮ ನೋವು ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತಮ್ಮ. ಯಾವುದಕ್ಕೂ ನೀವು ಒಂದ್ಸತಿ ನಿಮ್ಮ ರಿಪೋರ್ಟ್ಸ್ ಏನಿದೆಯಲ್ಲ ಅದನ್ನು ತೊಗೊಂಡು ಒಂದ್ಸತಿ ಬಂದರೆ ನಾವು ಪರೀಕ್ಷೆ ಮಾಡಿ ನೋಡಿ ನಿಮಗೆ ಲೇಸರ್ಸನ್ನು ಹೇಗೆ ಅಪ್ಲೈ ಮಾಡಿ ನಿಮ್ಮ ನೋವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತೀವಮ್ಮ. ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ವೆಯ್ಟ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್, ರಾಯಚೂರು ಡಿಸ್ಟ್ರಿಕ್ಟ್ ಸಿಲ್ವಾರು. ನಮಸ್ಕಾರ, ಹೇಳಿ, ಸಮಸ್ಯೆ ಹೇಳಿ ಇವ್ರೆ. ಸರ್, ಸಮಸ್ಯೆ ಏನು ನಿಮ್ಮ ಸಮಸ್ಯೆ? ಏನಿಲ್ಲ ಮೇಡಮ್. ಸರ್ ನಾವು ರಾಯಚೂರು ಡಿಸ್ಟ್ರಿಕ್ಟ್ ಸಿಲ್ವಾರು. ಪ್ರಶ್ನೆ ಕೇಳ್ಬೋದು ಸರ್? ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ ದಯವಿಟ್ಟು. ಸರ್, ನಂದು ಮಂಡಿ ನೋವು ಎಕ್ಸ್ರೇ. ಓಕೆ, ಮಂಡಿ ನೋವು. ಎಷ್ಟು ವಯಸ್ಸು ನಿಮಗೆ? 45 ಇಯರ್ಸ್ ಮೇಡಮ್. ಎಲ್ಲ ತೋರಿಸಿದ್ರಾ ಡಾಕ್ಟರ್ ಹತ್ರ? ಡಾಕ್ಟರ್ ಹತ್ರ ತೋರಿಸಿ, ಆರ್ಥೋಪೆಡಿಕ್ ಡಾಕ್ಟರ್ ತೋರಿಸಿ. ಏನು ಹೇಳಿದ್ದಾರೆ? ಎಕ್ಸರ್ಸೈಸ್ ಸರ್, ಇದು ಕೀರು ಸೌದವಯ ಮತ್ತು ನೀರು ತುಂಬೆ ವ್ಯವಸ್ಥೆ ಇದೆ ಸರ್. ನಿಮ್ದು ವಯಸ್ಸು 45 ಅಲ್ವಾ? 45-46 ಸರ್. ಏನು ಕೆಲಸ ಮಾಡ್ತಿದ್ದೀರಾ? ನಾನು ಹೈಸ್ಕೂಲ್ ಟೀಚರ್ ಸರ್. ನೋಡಿ ಟೀಚರ್ಗಳಾದ್ರಿಂದ ನಿಮ್ಮ ಒಂದು ನಾನು ಹೇಳೋದಕ್ಕೆ ಜನರಲ್ ವೇರಿಯಂಟ್ ಆಗಿದೆ, ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಒಮ್ಮೆ ನೀವು ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟು ಖಂಡಿತವಾಗಿ ಆ ಭಾಗದಲ್ಲಿರ್ತಕ್ಕಂಥ ನೋವನ್ನು ಉಪಶಮನ ಮಾಡ್ಬೋದು. ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲದೆ, ಔಷಧಿ ಇಲ್ಲದೆ, ಗುಳಿಗೆ ಇಲ್ಲದೆ, ಮಾತ್ರೆಗಳಿಲ್ಲದೆ, ಶಸ್ತ್ರಚಿಕಿತ್ಸೆ ಇಲ್ಲದೆ, ಅಡ್ಡ ಪರಿಣಾಮಗಳಿಲ್ಲದೆ ಅತ್ಯಂತ ಸಿಹಿಯಾದ, ಸರಳವಾದ, ಸುಲಭವಾದ ನೈಸರ್ಗಿಕ ಚಿಕಿತ್ಸೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ವೆಯ್ಟ್ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಹಲೋ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ತಮ್ಮ ಹೆಸರು ತಿಳಿಸಿ. ಹಲೋ, ತಮ್ಮ ಹೆಸರು ಸರ್? ಸರ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ, ದಯವಿಟ್ಟು ವೀಕ್ಷಕರೇ, ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಬೇಕಾಗತ್ತೆ. ನೀವು ಕೂಡ ಕೋಲ್ಡ್ ಲೇಸರ್ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಶ್ರೀ ಸಂಜೀವಿನಿ ಹೆಲ್ತ್ ಸೊಲ್ಯೂಷನ್ಸ್ಗೆ ನೀವು ಕೂಡ ಭೇಟಿ ನೀಡಬಹುದು. ಮಲ್ಲೇಶ್ವರಂ, ಬಸವನಗುಡಿ, ಜೆಪಿ ನಗರ್ನಲ್ಲಿ ನಮ್ಮ ಶ್ರೀ ಸಂಜೀವಿನಿ ಹೆಲ್ತ್ ಸೊಲ್ಯೂಷನ್ಸ್ ಇದೆ. ನೇರವಾಗಿ ಬರೋದಕ್ಕಿಂತ ಮುಂಚೆ ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಆ ನಂಬರ್ಸ್ಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಸರ್, ಇನ್ನು ಬೇರೆ ಲೇಸರ್ಗೂ ಕೋಲ್ಡ್ ಲೇಸರ್ಗೂ ಯಾವ ರೀತಿಯಾದಂತಹ ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ? ಕೋಲ್ಡ್ ಲೇಸರ್ಗೂ ಎಲ್ಇಡಿಗೂ ಬಹಳ ಡಿಫರೆನ್ಸ್ ಇದೆ. ಎರಡನೇದು, ಈಗ ಸಂಜೀವಿನಿ ಅನ್ನೋ ಹೆಸರುಗಳು ಬಹಳ ಇದೆ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಈಗ ಕರೆ ಮಾಡಿದವ್ರು ನೋಡಿ, ಮಹೇಶ್ವರಪ್ಪ 2013 ನಮ್ಮ ಸಂಸ್ಥೆ ಇರಲಿಲ್ಲ. ಎರಡನೇದು, ಯಾರೇ ನಮ್ಮ ಸಂಸ್ಥೆಗಳು ತಗೊಂಡ್ರು ಕೂಡ 21 ಸೆಷನ್ ಆಗಬೇಕು. ಬೇರೆ ಕಾಲರ್ ಮಾಡಿದ್ದು ಹೇಳಿದ್ರೆ ನಾವು 20 ಸೆಷನ್ ತಗೊಂಡ್ವಿ, ನನಗೇನು ಆಗಲಿಲ್ಲ ಅಂದ್ರೆ 20 ಸೆಷನ್ ನಮ್ಮ ಡಾಕ್ಟರ್ಗಳು, ನಮ್ಮ ಒಂದು
ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಅದು ಇಲ್ಲವೇ ಇಲ್ಲ. ಎರಡನೇದು, ಯಾರೆಲ್ಲ ಕಾರ್ಯಕ್ರಮ ನೋಡ್ತೀರಾ, ನನ್ನ ಯಾವುದೇ ಸಂಸ್ಥೆಗಳಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡು ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಕೂಡ ನೀನು ಧೈರ್ಯವಾಗಿ ಬಂದು ನನ್ನ ಕಾರ್ಪೊರೇಟ್ ಆಫೀಸಲ್ಲಿ ನೀವು ಭೇಟಿ ಆಗ್ಬೋದು. ನಾನು ನಿಮ್ಮ ಜೊತೆ ನೋಡಿ, ನಮ್ಮಲ್ಲಿ ಏನಾಗುತ್ತೆ ಅಂದರೆ 21-31 ಇಸ್ ನಾಟ್ ಎ ನಂಬರ್ ಗೇಮ್. ಯಾಕಂದರೆ ಒಂದು ಶರೀರ ರೆಸ್ಪಾಂಡ್ ಮಾಡಬೇಕಾಗತ್ತೆ. ಶರೀರದಲ್ಲಿ ನಾನು ಹೇಳಿದಾಗೆ ಮೆಡಿಕೇಟೆಡ್ ಬಾಡಿ, ನಾನ್ ಮೆಡಿಕೇಟೆಡ್ ಬಾಡಿ, ಡಯಾಬಿಟಿಕ್ ಬಾಡಿ, ನಾನ್ ಡಯಾಬಿಟಿಕ್ ಬಾಡಿ, ಮತ್ತು ಸ್ಟ್ರೆಸ್ಫುಲ್ ಬಾಡಿ, ನಾನ್ ಸ್ಟ್ರೆಸ್ಫುಲ್ ಬಾಡಿ, ಇದೆಲ್ಲ ಗಮನಿಸಬೇಕಾಗತ್ತೆ. ಇಲ್ಲಿ ನೋಡಿ, ನಿಮ್ಮ ನೋವು ನಮ್ಮ ನೋವು ಅಂತ ನೋಡ್ತಕ್ಕಂಥ ಪ್ಯಾಷನೇಟ್ ಡಾಕ್ಟರ್ಗಳಿದ್ದಾರೆ, ಸಮಾನ ಮನಸ್ಸು ಎಲ್ಲ ವೈದ್ಯರುಗಳು ಇರೋದ್ರಿಂದ, ಲೈಫ್ ಸ್ಟೈಲ್ ಮತ್ತು ಹೆಲ್ತ್ ಕೇರ್ ಪ್ರೊಫೆಷನಲ್ ಇರೋದ್ರಿಂದ ನಾವು ನಿಮ್ಮನ್ನು ಹೆಲ್ಪ್ ಮಾಡ್ಬೋದು. ಸೊ ನೀವು ಯಾರೇ ಸಮಸ್ಯೆಗಳಿದ್ರು ಕೂಡ ನೀವು ನನ್ನ ಬಂದು ಭೇಟಿ ಆಗ್ಬೋದು. ನನ್ನ ಸಂಸ್ಥೆಯಲ್ಲಿ ಯಾವಾಗ ರಿಕ್ವೈರ್ಡ್ ಆ ಒಂದು ಕಂಪ್ಲೀಟ್ ಸೆಷನ್ ಆದರೂ ಕೂಡ ರಿಸಲ್ಟ್ ಬರಲಿಲ್ಲ ಅಂದರೆ ಆ ಕೇಸ್ಗಳನ್ನ ನಾನು ರೆಫರ್ ಮಾಡ್ತಾರೆ ನಮ್ಮ ಡಾಕ್ಟರ್ಗಳು. ಅದನ್ನು ನಾನು ಖುದ್ದಾಗಿ ಪರ್ಸನಲ್ ಆಗಿ ನನ್ನ ಒಂದು ಕೆನಡಾ ಮತ್ತು ಕೆನಡಾದಲ್ಲಿ ಇರ್ತಕ್ಕಂಥ ಸಂಶೋಧನೆ ಡಾಕ್ಟರ್ಗಳು ಕಳಿಸಿ ಅವರು ನನಗೆ ಕೊಡ್ತಕ್ಕಂಥ ಮೆಡಿಕಲ್ ಅಡ್ವೈಸು ಮತ್ತು ಅವರ ಒಂದು ಏನು ಲೇಸರ್ ಇಂಟರ್ಫಿಯರೆನ್ಸ್ ಮಾಡ್ಬೋದು ಅನ್ನೋನ್ನ ನಾನು ಮತ್ತೆ ಅವ್ರನ್ನ ಖುದ್ದಾಗಿ ಕರೆದು ನಾವು ಮಾಡ್ತೇವೆ. ಇದು ನಮ್ಮ ಸಂಸ್ಥೆಯ ಒಂದು ಸಂಸ್ಕಾರ. ಸೊ ಯಾರೆಲ್ಲ ನೀವು ಫೋನ್ ಮಾಡಿ ಆಕಸ್ಮಿಕ ನನ್ನ ಸಂಸ್ಥೆಯಲ್ಲಿ ಇದ್ದು ನಿಮಗೆ ಸಮಸ್ಯೆಗಳಿದ್ದರೆ ನೀವು ನನ್ನ ಬಂದು ಭೇಟಿ ಆಗ್ಬೋದು. ನಾನು ನಿಮ್ಮ ನೋವಿನಲ್ಲಿ ನಿಮ್ಮ ಕಡೆ ನೋವುಗೋವರೆಗೂ ನಮ್ಮ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಪೇಷೆಂಟ್ಗೂ ನೋವು ಕಡೆಯಾಗೋವರೆಗೂ ನಮ್ಮ ಇಡೀ ಡಾಕ್ಟರ್ ಸಮೂಹ ನಾವು ಜೊತೆಲಿದ್ದೀವಿ. ಅದೇ ರೀತಿ ನೀವೆಲ್ಲ ಆಕಸ್ಮಿಕವಾಗಿ ನಿಮಗೆ ಗೊತ್ತಿಲ್ಲದೆ ಈ ರೀತಿಯಾಗಿ ಫೋನ್ ಏನು ನೀವು ಟೆಲಿವಿಷನ್ಗಳಲ್ಲಿ ಮಾಡ್ತಾ ಇದ್ರೆ ನೀವು ಬಂದು ನನ್ನನ್ನು ಭೇಟಿ ಆಗ್ಬೋದು. ನಾನು ಖಂಡಿತವಾಗಿ ಅದು ಉಪಶಮನ ಆಗೋರು ಏನು ಬೇಕು ಅಂತ ಮಾಡ್ಕೊಡ್ತೀನಿ ನಾನು. ಓಕೆ ಸರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾನು ಶ್ರೀ ಹಂಸವೇಣಿ ಅಂತ ಅವ್ರ ಯಜಮಾನ್ರು ಶ್ರೀರಾಮ್ ರೆಡ್ಡಿ ಅಂತ ಬಗಲಗುಂಟೆಯಿಂದ ಬಾಗಲಗುಂಟೆ. ನಮಸ್ಕಾರ, ಹೇಳಿ ಅವರ ಸಮಸ್ಯೆ. ಸರ್ ಏನು ಇಲ್ಲ, ಕೈಗೆ ನಮ್ಮ ಹೆಂಗಸರಿಗೆ ಸರ್ 1 ನಿಮಿಷ ಕೊಡ್ತೀವಿ ಸರ್ ಮೇಡಮ್ ಅವರಿಗೆ. ಹಲೋ, ನಮಸ್ಕಾರ, ಹೇಳಿಮ್ಮ ಸಮಸ್ಯೆ. ಸರ್ ಈ ಕೈಯಲ್ಲಿ ಮುಂಗೈ ಜೋಮ್ ಬರ್ತಾ ಇದೆ ನನಗೆ. ಎಷ್ಟು ವಯಸ್ಸು ನಿಮಗೆ? 54 ವರ್ಷ ಸರ್. ಓಕೆ, ನಿಮಗೆ ಡಯಾಬಿಟಿಸ್ ಏನಾದರೂ ಉಂಟಮ್ಮ? ಇಲ್ಲ ಸರ್, ಡಯಾಬಿಟಿಸ್ ಏನಿಲ್ಲ. ಎರಡೂ ಕೈಗಳಲ್ಲಿ ಇದೆಯಲ್ಲ, ಒಂದು ಕೈನಲ್ಲಿ ಮಾತ್ರ ನೋವು ಇದೆಯಮ್ಮ? ಎರಡೂ ಕೈಯಲ್ಲಿ ಇದೆ ಸರ್. ಯಾವಾಗಿಂದ ಈ ರೀತಿ ನೋವು ಕಾಡ್ತಾ ಇದೆ ನಿಮಗೆ? ಸರ್ ಒಂದು 15 ದಿವಸದಿಂದ. ಬರೀ ನೋಡಿಮ್ಮ, 15-20 ದಿವಸದವರೆಗೆ ಯಾವುದೇ ನೋವುಗಳಿದ್ರು ಕೂಡ ಆ ಭಾಗದಲ್ಲಿ ರೆಸ್ಟ್ ಕೊಟ್ಟಾಗ ತನಗೆ ತಾನೇ ಸರಿ ಹೋಗುತ್ತಮ್ಮ. ಯಾಕಂದರೆ ಪ್ರತಿಯೊಂದು ಶರೀರದಲ್ಲಿ ನ್ಯಾಚುರಲ್ ಹೀಲಿಂಗ್ ಸಿಸ್ಟಮ್, ನ್ಯಾಚುರಲ್ ರಿಪೇರ್ ಸಿಸ್ಟಮ್ ಇದೆ. ನಮ್ಮ ಮನಸ್ಸಿನ ಭಾವನೆ ಒಂದು 15 ದಿವಸದಲ್ಲಿ ನೋವು ಕಡಿಮೆ ಆಗಬೇಕು. ಕಂಟಿನ್ಯೂ ಒಂದು 25 ದಿವಸ ಆದರೂ ಕೂಡ ನಮ್ಮ ಪರದೆ ಮೇಲೆ ನಂಬರ್ಗೆ ನೀವು ಫೋನ್ ಮಾಡಿ ಮತ್ತೆ ನಿಮ್ಮ ಒಂದು ಸಮಸ್ಯೆನ ಹೇಳಿದ್ರೆ ಬಗಲಗುಂಟೆಗೆ ಹತ್ತಿರವಾಗಿ ನಮ್ಮ ಮಲ್ಲೇಶ್ವರಂ ಶಾಖೆ ಇದೆ. ಖುದ್ದಾಗಿ ಬಂದು ನಿಮ್ಮ ಸಮಸ್ಯೆಗಳನ್ನು ತೋರಿಸಿ ಅದಕ್ಕೆ ಪರಿಹಾರ ಪಡಿಬೋದು. ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ವೀಕ್ಷಕರೇ, ಈಗ ಒಂದು ಸದ್ಯಕ್ಕೆ ಒಂದು ಬೈಟ್ ಬರ್ತಾ ಇದೆ ಅಂತ ಹೇಳ್ಬೋದು. ನೆಗೆಟಿವ್ ಥಿಂಕಿಂಗ್ ಆ್ಯಂಡ್ ಪಾಸಿಟಿವ್ ಥಿಂಕಿಂಗ್ ಕುರಿತಾಗಿ. ಪಾಸಿಟಿವ್ ಥಿಂಕಿಂಗ್ ಮಾಡಿದ್ರೆ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ನೆಗೆಟಿವ್ ಥಿಂಕಿಂಗ್ ಮಾಡಿದ್ರೆ ಏನಾಗುತ್ತೆ, ಅದ್ರ ಬಗ್ಗೆ ಒಂದು ಬೈಟ್ ಬರ್ತಾ ಇದೆ, ಅದು ನೋಡ್ಕೊಂಡು ಬನ್ನಿ. It's been discovered in the laboratory that intention does have physical effects. Placebo effect is the fact that a belief that a person has can override their biology. At least 1/3 of all healings has to do with the placebo effect. Sending an intention that I am better is sending information to the body to correct itself. When we think positive thoughts, we release certain chemicals into our body. When we think negative thoughts, we release negative chemicals into our body. We know that our brain is changeable. We know that our bodies are changeable just by thought alone. 1/3 of all healings occurs without anybody doing anything other than having a positive thought. Which item in this picture do you think negatively affects people's health more than anything else? Alcohol? Cigarettes? The donut? Hamburger? Sure, they're all pretty bad for you, but most people know that and at least try to limit their intake somewhat to these items, even a little bit. But it's the things we don't think about that can really cause damage. Things we use every day so regularly we don't even think about how its constant use could actually be killing us. The real culprit is the chair.
We were given legs for a reason. Most third world cultures don't even have chairs, and they walk an average of 10 miles a day. We in the modern world, on the other hand, spend most of our entire waking days sitting down. People go right from bed to sitting on the toilet, after which they sit at the breakfast table, then they sit in the car as they drive to work and spend the entire day sitting at a desk, only getting up to sit in the toilet and in the cafeteria. Then they sit in the car to drive and sit at the local bar for happy hour. Then when they've had enough of that, they go drive home and spend the rest of the day sitting in a comfortable chair watching TV before they crawl to bed to recover from all the physical exertion that day. And when people go out, they sit at a restaurant or a movie theater. Sitting all day is far worse for you than you might think. They would be more productive if they had the option to work on their feet. Medical experts have started referring to long periods of physical inactivity. Cornell University study found that sitting more than 1 hour induces biochemical changes in lipoprotein lipase activity, that's an enzyme involved in fat metabolism, and glucose metabolism, leading to deposits of fats in adipose tissue, hip pain, and worst of all, a limp, sagging rear end because the glute muscles not only don't get used, circulation is cut off from the weight of the whole body pushing due. We have to work, right? Well, the first thing to have to look at, obviously, is our desk. It's actually becoming commonplace in many offices, factories, and even schools globally to switch to standing desks. They even have desks that instantly adjust from, and even have a treadmill desk for doing my office work and online stuff. I find this much more effective than the bicycle desk I have for working on the computer. Even though my legs are moving, you're still sitting, and the leg muscles are not supporting the weight of the body. And this is why being on our feet is so important and effective. The act of standing requires all kinds of muscles to keep us from falling over. Muscles all over our body are constantly adjusting, tightening, and loosening to keep us balanced, from our feet to our legs to our torso, arms, and neck. That's thousands of muscles, big ones, little ones, constantly working to keep us from falling over. And all this work requires energy, which of course comes from our food, and fat, which doesn't get used if we sit around all day. So do as much as what you normally do standing up if you can. And if you can't, stand up every half hour for 5 minutes. Even if you don't do much, just stand up. And if you really want to get things moving, do some squats. And I don't mean 3 or 5, I mean 20 or 30. Take the stairs instead of the elevator. Throw out the TV and do more yard work. Clean up the house more. Do more repairs. Go to the park. Walk down the street, or just stand around. Anything. You are not designed to sit. You are designed to be upright. Half your body is legs. They are there for a reason. Use them. If you value your life, get up. ವೆಲ್ಕಮ್ ಬ್ಯಾಕ್. 2 ವಿಟಿ ನೋಡಿದ್ವಿ ಅಂತಾನೆ ಹೇಳ್ಬೋದು. ಇದಕ್ಕಿಂತ ಫಸ್ಟ್ ಬಂದಿದ್ದು ಒಂದು ಥಿಂಕಿಂಗ್ ಬಗ್ಗೆ ಇತ್ತು. ಪಾಸಿಟಿವ್ ಥಿಂಕಿಂಗ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ತೀರಾ ಸರ್? ನೋಡಿ, ಕೆಲವು ಟೈಮ್ ಪೇಷಂಟ್ಗಳು ಹೇಳ್ತಾರೆ, ಸರ್ ನಾವು ಒಳ್ಳೆ ಆಸ್ಪತ್ರೆಗೆ ಹೋಗಿದ್ವಿ, ಒಳ್ಳೆ ಚಿಕಿತ್ಸೆ ತೊಗೊಂಡಿದ್ದೀವಿ, ಆದರೂ ಏನೂ ಆಗಲೇ ಇಲ್ಲ, ಆದರೂ ಏನೂ ಆಗಲಿಲ್ಲ ಅಂತಾರೆ. ಇದರಲ್ಲಿ ನಮ್ಮ ಒಂದು ನ್ಯೂರೋಸೈಕ್ಯಾಟ್ರಿಸ್ಟ್ಗಳು, ನಮ್ಮ ಒಂದು ಆಪ್ತ ಸಲಹೆಗಾರರು, ನಮ್ಮ ಮನಃಶಾಸ್ತ್ರಜ್ಞರು ಇದನ್ನು ಯಾವಾಗ ಒಂದು ರಿಸರ್ಚ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗುತ್ತೆ, ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ಭಾವನೆಗಳು ತನ್ನ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತಾನೆ. ಯೋಚನೆಗಳಿರ್ಬೋದು, ಆಲೋಚನೆಗಳಿರ್ಬೋದು, ಯೋಜನೆಗಳಿರ್ಬೋದು, ಸಕಾರಾತ್ಮಕ ಭಾವನೆಗಳಿರ್ಬೋದು, ನಕಾರಾತ್ಮಕ ಭಾವನೆಗಳಿರ್ಬೋದು. ಎಲ್ಲಿ ನಕಾರಾತ್ಮಕದ ಭಾವನೆಗಳಿಗೆ ಜಾಗ ಕೊಡ್ತಾ ಹೋಗ್ತೀವಿ ಶರೀರದಲ್ಲಿ, ಈ ರೀತಿಯ ಚಿಕಿತ್ಸೆಗಳು ಎಷ್ಟೇ ಅತ್ಯುತ್ತಮವಾಗಿದ್ದರೂ ಕೂಡ ಅದು ಎಫೆಕ್ಟ್ ಆಗೋದಿಲ್ಲ. ಒಂದು. ಎರಡನೇದು, ನನಗೆ ಒಳ್ಳೇದಾಗುತ್ತೆ, ನಾನು ಒಳ್ಳೆ ಡಾಕ್ಟರ್ ಹತ್ರ ಹೋಗಿದ್ದೀನಿ, ನಾನು ಒಳ್ಳೆ ಚಿಕಿತ್ಸೆ ಸಿಗ್ತಾ ಇದೆ ಅಂದರೆ ಅವ್ರು ಹೇಳಿದಾಗೆ ನಾನು ನಡ್ಕೋಬೇಕು. ನೋಡಿ, ಯಾರ ಮನೇಲಾದರೂ ಹೋಗಿ ನೋಡಿ, ಇಷ್ಟೊಂದು ಮೆಡಿಸಿನ್ ಇರುತ್ತೆ. ಈ ಮೆಡಿಸಿನ್ ಫ್ರೀಯಾಗಿ ಯಾರೂ ಕೊಟ್ಟಿದ್ದಲ್ಲ. ಇದನ್ನು ಹಣ ಕೊಟ್ಟು ನಾವು ಮೆಡಿಕಲ್ ಫಾರ್ಮಸ್ಯೂಟಿಕಲ್ ಸ್ಟೋರಿಂದ ತಂದಿರ್ತೀವಿ. ಯಾಕೆ ಅಂತಂದರೆ ಅದನ್ನು ಟೈಮ್ ತೊಗೊಂಡು ಅವ್ರಿಗೆ ಬೇಸರ ಆಗಿಬಿಟ್ಟಿರುತ್ತೆ. ಕಹಿಯಾದ ಔಷಧ, ಮತ್ತು ಅದನ್ನು ತೊಗೊಂಡು ಅವ್ರಿಗೆ ಯಾವುದೇ ರೀತಿಯ ಎಫೆಕ್ಟ್ ಆಗ್ತಾ ಇರೋದಿಲ್ಲ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮಲ್ಲಿ ಭಾವನೆಗಳು ಯಾವುದೇ ಒಬ್ಬ ಡಾಕ್ಟರ್ ಬಳಿ ಹೋದಾಗ ಅವರು ಏನು ಹೇಳ್ತಾರೆ ಅದು ಕಂಪ್ಲೀಟಾಗಿ ಚಾಚು ತಪ್ಪದೆ ನೀವು ಪರಿಪಾಲಿಸಬೇಕು. ಇಲ್ಲಿ ಏನಾಗ್ತಿದೆ ಅಂದರೆ, ಇವ್ರು ಬಿಟ್ಟು ಅವ್ರು ಬಿಟ್ಟು ಯಾರು ಅಂದರೆ ಕಮಲಾಕ್ಷಿ ಅವ್ರು ಏನು ಹೇಳಿದ್ರು, ವಿಶಾಲಾಕ್ಷಿ ಅವ್ರು ಏನು ಹೇಳಿದ್ರು ಅಂತ ಈ ಡಾಕ್ಟರ್ ಶಾಪಿಂಗ್ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಈ ನಿಟ್ಟಿನಲ್ಲಿ ಆ ಒಂದು ಶರೀರಕ್ಕೆ ಬೇಕಾದ ಯಾವುದೇ ಒಂದು ಸಮಗ್ರವಾದ ಚಿಕಿತ್ಸೆ ಒಂದು ಕಡೆ ಸಿಗ್ತಾ ಇಲ್ಲ. ಆಮೇಲೆ ಮನಸ್ಸಿನ ಭಾವನೆಗಳು, ನಮ್ಮ ಒಂದು ಹೇಳಿದ್ನಲ್ಲ ನಾನು, ನೋ ಪಾಯ್ಸನ್ ಕ್ಯಾನ್ ಕಿಲ್ ಎ ಪಾಸಿಟಿವ್ ಥಿಂಕರ್, ನೋ ಮೆಡಿಸಿನ್ ಕ್ಯಾನ್ ಹೆಲ್ಪ್ ಎ ನೆಗೆಟಿವ್ ಥಿಂಕರ್ ಅಂತ. ಈ ಭಾವನೆಗಳಿಂದನೂ ಕೂಡ ಭಾಳಷ್ಟು ಶರೀರದಲ್ಲಿ ಎಫೆಕ್ಟ್ ಆಗುತ್ತೆ. ಆಮೇಲೆ ಎರಡನೇ ವಿಡಿಯೋದಲ್ಲಿ ನಾವು ನೋಡಿದ ಹಾಗೆ ನೋಡಿ, ಮನುಷ್ಯನಿಗೆ ಗೊತ್ತಿಲ್ಲದೆ ನಮ್ಮ ಒಂದು ಸೊಂಟದ ಭಾಗ ಇರ್ಬೋದು, ಕುತ್ತಿಗೆ ಭಾಗ ಇರ್ಬೋದು, ಮತ್ತು ನಮ್ಮ ಮಂಡಿ ಭಾಗ ಸವಿತಾ ಇರುತ್ತೆ. ಇದನ್ನು ನಾವು ನಮ್ಮ ಒಂದು ಕಾರ್ಯವೈಖರಿ ಇರ್ಬೋದು, ನಮ್ಮ ಜೀವನ ಶೈಲಿ ಇರ್ಬೋದು, ಯಾಕಂದರೆ ನಮ್ಮ ಒಂದು ಜೀವನಕ್ಕಾಗಿ ಈ ಒಂದು ಮಾರ್ಗವನ್ನು ನಾವು
ಅಳವಡಿಸ್ಕೊಂಡಿರ್ತೀವಿ. ಆ ಯಾವ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಸ್ವಲ್ಪ ಒಂದು ಪ್ರಿವೆಂಟಿವ್ ಸೊಲ್ಯೂಷನ್ ನಾವು ಹೇಳ್ಕೊಟ್ರೆ ಖಂಡಿತವಾಗಿ ಈ ನೋವುಗಳನ್ನ ಭಾಳ ದೂರದವ್ರಿಗೆ ಇಡ್ಬೋದು. ನೋಡಿ, ನಮಗೆ ಗ್ಯಾರಂಟಿ ಮತ್ತು ವಾರಂಟಿ ಕೇಳ್ತಾರೆ. ಒಂದು ಶರೀರ ದೇವರು ಏನು ಸೃಷ್ಟಿ ಮಾಡಿದ್ದಾನೆ ಅದು 100 ವರ್ಷಗಳವರೆಗೂ ನೀವು ಕಾಪಾಡ್ಕೋಬೋದು. ಯಾಕೆ ಈ ಸಮಸ್ಯೆಗಳು ಬರುತ್ತೆ ಅಂದರೆ, ನೋಡಿ, ನಮ್ಮ ಶರೀರಕ್ಕೆ ಏನು ಬೇಕು, ಒಳ್ಳೆ ಗಾಳಿ ಬೇಕು, ಒಳ್ಳೆ ನೀರು ಬೇಕು, ಒಳ್ಳೆ ಆಹಾರ ಪದ್ಧತಿ ಇರಬೇಕು, ಪೌಷ್ಟಿಕಾಂಶಗಳು ಬೇಕು. ಅದು ಬಿಟ್ಟು ಸಿಗರೇಟು, ಗಾಂಜಾ, ಗುಟ್ಕಾ ಈ ರೀತಿಯ ಒಂದು ಯಾವಾಗ ರಾ ಮೆಟೀರಿಯಲ್ ಬದಲಾವಣೆ ಆಗಿಬಿಡುತ್ತೆ ಶರೀರದಲ್ಲಿ ಎಲ್ಲವೂ ಏರುಪೇರಾಗುತ್ತೆ. ಅವರಿಗೆ ನೀವು ಏನೇ ಮೆಡಿಸಿನ್ ಕೊಟ್ಟರು ಕೂಡ ಅದು ಮೈಗೆ ತಾಗೋದಿಲ್ಲ. ಮತ್ತು ಅದು ಹೆಲ್ತಿ ಒಂದು ಏನು ಶರೀರದಲ್ಲಿ ಬೇಕು ಆರೋಗ್ಯ ಅದಾಗೋದು. ಇವತ್ತು ದಿವಸ ಆರೋಗ್ಯವೇ ಭಾಗ್ಯ ಅಲ್ಲ, ಆರೋಗ್ಯವೇ ಮಹಾಭಾಗ್ಯ ಇದೆ. ನಮ್ಮ ಸಂಜೀವಿನಿ ಸೂರ್ಯನಲ್ಲಿ ಒಂದು ಪ್ರಿವೆಂಟಿವ್ ಹೆಲ್ತ್ ಸೊಲ್ಯೂಷನ್ಗಳು ಭಾಳಷ್ಟು ಗಮನ ಕೊಟ್ಟು ಈ ಒಂದು ಯುವ ಜನಾಂಗಕ್ಕೆ ಇವೆಲ್ಲ ಯಾರೆಲ್ಲ ಎಕ್ಸಿಕ್ಯೂಟಿವ್ ಕ್ಲಾಸ್ ಇರ್ಬೋದು, ಯಾರೆಲ್ಲ ಪ್ರೊಫೆಷನಲ್ ಇದ್ದಾರೆ, ವರ್ಕಿಂಗ್ ವಿಮನ್ ಇದ್ದಾರೆ, ಅವ್ರನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪ್ರಿವೆಂಟಿವ್ ಸೊಲ್ಯೂಷನ್ ಮತ್ತು ಪ್ರಿವೆಂಟಿವ್ ಎಕ್ಸ್ಪರ್ಟ್ಗಳು ವರ್ಕ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಆಲ್ರೆಡಿ ಸಿವಿಯಾರಿಟಿಗಳಿದ್ದಾರೆ ಅವರು ಕೂಡ ಕ್ಯೂರೇಟಿವ್ ಸೊಲ್ಯೂಷನ್ಗಾಗಿ ನಮ್ಮ ಒಂದು ಡಾಕ್ಟರ್ಗಳು, ನಮ್ಮ ಮೆಡಿಕಲ್ ಡೈರೆಕ್ಟರ್ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಸಮಾನ ಮನಸ್ಕರು ಎಲ್ಲ ಮತ್ತು ಭಾರತ ದೇಶ ಅಲ್ಲ, ಕೆನಡಾ ಮತ್ತು ಅಮೆರಿಕಾದಲ್ಲಿರ್ತಕ್ಕಂಥ ಸಂಶೋಧನೆ ಇರ್ತಾರೆ ಡಾಕ್ಟರ್ಗಳು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಹೀಗಾಗಿ ನಾವು ಪ್ರತಿಯೊಬ್ಬ ಮನುಷ್ಯರು ಯಾರೆಲ್ಲ ನೋವಲ್ಲಿ ಬರ್ತಾರೆ ಯಾವುದೇ ಕಾರಣಕ್ಕೂ ಆ ನೋವಿಂದ ಯಾವ ರೀತಿ ಬೇಗ ತರ್ಬೋದು ಮತ್ತು ಮುಂದೆ ಅವರ ಜೀವನವನ್ನು ಯಾವ ರೀತಿ ಡೂಸ್ ಆ್ಯಂಡ್ ಡೋಂಟ್ಸ್ ಕೂಡ ನಾವು ಫಾಲೋ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ನಾವು ಜನಗಳಿಗೆ ನಾವು ರಿಲೀಫ್ ಕೊಟ್ಟಿದ್ದೀವಿ. ಬಟ್ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಭಾವನೆಗಳು ಕೂಡ ಸಕಾರಾತ್ಮಕವಾಗಿರಬೇಕು, ನಿಮ್ಮ ಬಾಡಿಗೆ ರೆಸ್ಪಾಂಡ್ ಮಾಡಬೇಕು. ಯಾವಾಗ ಬಾಡಿನಲ್ಲಿ ನಿಮ್ಮ ಒಂದು ಶರೀರದಲ್ಲಿ ನ್ಯೂನತೆಗಳಿರುತ್ತೆ ಅದು ಟೈಮ್ ತಗೊಳುತ್ತೆ. ಎಲ್ರಿಗೂ ಒಂದೇ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದು ನ್ಯಾಚುರಲ್. ನಾವು ಸುಮ್ಮನೆ ವೇರಿ ಹಾಗೆ ಆಗುತ್ತೆ. ಸೊ ಥಿಂಕಿಂಗ್ ಮಾತ್ರ ಬಿ ಪಾಸಿಟಿವ್. ಯಾವಾಗ ಬಿ ಪಾಸಿಟಿವ್ ಅಂದರೆ ನಿಮಗೆ ಯಾವಾಗ ಪಾಸಿಟಿವಿಟಿ ನಿಮ್ಮ ಶರೀರದಲ್ಲಿ ಬರುತ್ತೆ ಅಂದರೆ ನಿಮ್ಮ ಮೈಂಡ್ ಇದು ಹೆಡ್ ಆಫೀಸು, ಹೆಡ್ ಆಫ್ ದ ಫ್ಯಾಮಿಲಿ, ಹೆಡ್ ಆಫ್ ದ ಆರ್ಗನೈಸೇಷನ್. ಅಂದರೆ ನಮ್ಮ ಶರೀರ ಮತ್ತು ನಮ್ಮಲ್ಲಿರ್ತಕ್ಕಂಥ ಈ ಹೆಡ್ನಲ್ಲಿ ಏನಿದೆ ಈ ಬ್ರೈನ್ ಕೆಮಿಸ್ಟ್ರಿ ಬ್ಯಾಲೆನ್ಸ್ ಆಗಬೇಕು, ಭಾವನೆಗಳು ಬದಲಾವಣೆ ಆಗಬೇಕು, ಪ್ಲೆಷರ್ ಹಾರ್ಮೋನ್ಗಳು ರಿಲೀಸ್ ಆಗಬೇಕು, ನ್ಯಾಚುರಲ್ ಆಗಿರಬೇಕು. ನಾವು ತಿನ್ನುವ ಪದಾರ್ಥಗಳು ಯಾವಾಗ ನ್ಯಾಚುರಲ್ ಆಗಿರುತ್ತೆ ಮತ್ತು ನಾವು ಈಗೇನಾಗಿದೆ ಎಲ್ಲ ಫ್ಲೇರ್ ಮತ್ತು ಸ್ಪೈಸಿ ಫುಡ್ಡು ಮತ್ತು ಜಂಕ್ ಫುಡ್ಗೆ ನಾವು ಹೋಗ್ತಾ ಇದ್ದೀವಿ. ಅದರಲ್ಲಿ ನಮಗೆ ಬೇಕಾದಂಥ ಪೌಷ್ಟಿಕಾಂಶ ಸಿಗ್ತಾ ಇಲ್ಲ. ಆಮೇಲೆ ನೋಡಿ, ತಲೆಮಾರುಗಳಿಂದ ನಮ್ಮ ವಂಶವೃಕ್ಷದಲ್ಲಿ ವಂಶವಾಹಿನಲ್ಲಿ ಏನು ಫುಡ್ ತಿಂತಾ ಇದ್ವು, ನಮಗೆ ಏನು ಜೀರ್ಣಶಕ್ತಿ ಇತ್ತು, ನಮಗೆ ಏನು ಶಕ್ತಿ ಕೊಟ್ಟಿದ್ದಾರೆ ತಲೆಮಾರುಗಳಿಂದ, ಅದು ಈ ಶರೀರ ಕೊಡಬೇಕಾಗುತ್ತೆ. ಇವತ್ತು ನನ್ನ ನಾಲ್ಗೆ ರುಚಿಗೆ ಏನು ಬೇಕು ಅದನ್ನು ತೊಗೊಳ್ತಾ ಇದ್ದೀನಿ. ಹೀಗಾಗಿ ನಮಗೆ ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಹೆಲ್ತನ್ನು ನಾವು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಜೀರ್ಣಶಕ್ತಿ ಇರ್ಬೋದು, ಪಚನ ಶಕ್ತಿ ಇರ್ಬೋದು, ಥಿಂಕಿಂಗ್ ಕೆಪಾಸಿಟಿ ಇರ್ಬೋದು, ವೇರಿಯೇಷನ್ ಆಗ್ತಿದೆ. ಈ ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ನನಗೆ ನಮ್ಮ ಸಂಸ್ಥೆಯಲ್ಲಿ ಇರ್ತದ ಸಮಾನ ಮನಸ್ಕರು ವೈದ್ಯರುಗಳು, ಹೆಲ್ತ್ ಕೇರ್ ಪ್ರೊಫೆಷನಲ್ಲು, ಲೇಸರ್ ಸ್ಪೆಷಲಿಸ್ಟ್ಗಳು, ತಂತ್ರ ಟೆಕ್ನಿಕ್ ಸ್ಪೆಷಲಿಸ್ಟ್ಗಳು, ಇವರೆಲ್ಲ ನಾವು ಒಂದೇ ಭಾವನೆಯಲ್ಲಿದ್ದೀವಿ. ನೋಡಿ, 100 ಜನದಲ್ಲಿ 100 ಜನನೂ ರ್ಯಾಂಕ್ ಬರಲಿಕ್ಕಾಗಲ್ಲ. ಅದ್ರಲ್ಲಿ 10 ಜನ ರ್ಯಾಂಕ್ ಬರ್ತಾರೆ, 20 ಜನ ಮೀಡಿಯಮ್ ಇರ್ತಾರೆ, ಡಿಸ್ಟಿಂಕ್ಷನ್ ಹೋಲ್ಡರ್ ಆಗಿರ್ತಾರೆ. ಅದೇ ರೀತಿ ನಮ್ಮ ಹೆಲ್ತ್ನಲ್ಲೂ ಕೂಡ ವೇರಿಯೇಷನ್ ಇರುತ್ತೆ. ಆದರೆ ಯಾರಿಗೆ ಅವ್ರಿಗೆ ಸೊಲ್ಯೂಷನ್ ಸಿಗಲಿಲ್ಲ, ಇಲ್ಲ ಅವ್ರಿಗೆ ರಿಲೀಫ್ ಸಿಗಲಿಲ್ಲ ಅಂದರೆ ಮತ್ತೆ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ರಿವರ್ಸ್ ಸ್ಟ್ರಾಟಜಿನಲ್ಲಿ. ಮತ್ತೆ ಅವರು ನೋವಿಂದ ಹೊರಗಡೆ ಬರೋವರೆಗೂ ಇಡೀ ನನ್ನ ವೈದ್ಯರುಗಳ ತಂಡ ಇರ್ಬೋದು, ನಾನು ಖುದ್ದಾಗಿ ಅಂಥ ಕೇಸ್ಗಳನ್ನು ನನ್ನ ವಿದೇಶದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಕಳಿಸಿ ಅವ್ರನ್ನ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಕೆ ನಾನು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ, ಮುಂದೆನೂ ಮಾಡ್ತೀನಿ. ದಯವಿಟ್ಟು ನಾನು ಕೇಳ್ಕೊಳ್ಳಿಷ್ಟೇ, ಈ ರೀತಿ ನೋಡಿ, ಒಬ್ಬ ಮನುಷ್ಯನಿಗೆ ಸಮಸ್ಯೆ ಇದೆ ಅಂದ್ಬಿಟ್ಟು ನೀವು ಮಾಧ್ಯಮದ ಮುಖ ಹೇಳೋ ಬದಲು ನೀವು ನಮ್ಮನ್ನು ಬಂದು ಭೇಟಿಯಾಗಿ, ನಾನು ಹೇಳ್ತೀನಿ ಖುದ್ದಾಗಿ ನನ್ನ ಸಂಸ್ಥೆಗಳಲ್ಲಿ ನಿಮ್ಗೆ ಏನೇ ರೀತಿಯ ಸಮಸ್ಯೆಗಳಿದ್ರು ನೀವು ನನ್ನ ಬಂದು ಭೇಟಿಯಾಗ್ಬೋದು. ನಿಮ್ಮ ನೋವು ಕಡೆಯವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ ಸರ್. ಸರ್, ಇನ್ನು ನಾವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀವಿ ಸಾಕಷ್ಟು ಕಾಲಿಗೆ ಸಂಬಂಧಪಟ್ಟ ಹಾಗೆ ಡಯಾಬಿಟಿಸ್, ಗ್ಯಾಂಗ್ರೀನ್ ಸಮಸ್ಯೆಗಳಿರ್ಬೋದು. ಸೊ ಇನ್ನು ಡಯಾಬಿಟಿಸ್ ಪೇಷಂಟ್ಸ್ ಪಾದಗಳ ರಕ್ಷಣೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ಯಾವ ರೀತಿ ಮಾಡ್ಕೊಳ್ಬೇಕು? ನೋಡಿ, ಇದು ನಮ್ಮ ಇವತ್ತು ಪರದೆ ಮೇಲೆ ಸ್ಪೆಷಲಿ ಈಗ ನಮ್ಮ ಒಂದು ಬಸವನಗುಡಿ ಮತ್ತು JP ನಗರದಲ್ಲಿ ನಾನ್ ಹೀಲಿಂಗ್ ಅಲ್ಸರ್ಗಳು, ಈ ಒಂದು ಏನು ನೀವು ನೋಡ್ತಾ ಇದ್ರೆ ಪಿಕ್ಚರ್ಗಳು, ಸುಮಾರು 6 ತಿಂಗಳಿಂದ 2 ವರ್ಷದವರೆಗೂ ಅದು ನಾನ್ ಹೀಲಿಂಗ್ ಅಲ್ಸರ್ ಆಗಿ ಅವರು ಅದನ್ನು ಆ್ಯಕ್ಚುಲಿ ಎಲ್ಲೂ ಅವರಿಗೆ ಗುಣಮುಖರಾಗಿರಲಿಲ್ಲ. ಈಗ ನಾನು ತೋರಿಸ್ತಕ್ಕ ಪರದೆ ಮೇಲೆ ಬರ್ತಕ್ಕಂಥ ಪ್ರತಿಯೊಂದು ಗಾಯಗಳು ಕೂಡ 4 ಸೆಷನ್ನು, 5 ಸೆಷನ್ನು, 10 ಸೆಷನ್ ಮಾತ್ರ ಆಗಿದೆ. ಅದು ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಂದು ಪೇಷಂಟು 1.5 ವರ್ಷಗಳ ಕಾಲ ಆ ರೀತಿ ನೋವಿಂದ ನರಳ್ತಾ ಇದ್ದರೆ ಖಂಡಿತವಾಗಿ ನೀವು ನಮ್ಮ ಒಂದು ಬಸವನಗುಡಿ ಮತ್ತು JP ಸ್ಪೆಷಲ್ ಆಗಿ ವೂಂಡ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಗಳಿದ್ದಾರೆ. ನೀವು ನೋಡಿ, ಇದು 4 ದಿನಗಳಲ್ಲಿ ಈ ಒಂದು ವೂಂಡನ್ನು ರಿಪೇರ್ ಆಗಿರ್ತಕ್ಕಂಥದ್ದು ಬಹುಶಃ ಇದೊಂದು ಮಿರಾಕಲ್ ಅಂತ ಹೇಳ್ತೀನಿ ನಾನು. ಈ ಒಂದು ಉತ್ಕೃಷ್ಟ ತಂತ್ರಜ್ಞಾನವನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ನಮ್ಮದಿಷ್ಟೇ, ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಮಟ್ಟದ ಅಲ್ಸರ್ ನಮ್ಮ ಹತ್ರ ಬಂದರೆ 100% ನಿಮ್ಮನ್ನು ಆಂಪ್ಯುಟೇಷನ್ ಆಗಲಿ, ಇಲ್ಲ ವೆಟ್ ಗ್ಯಾಂಗ್ರೀನ್ ಆಗಲಿ, ಇಲ್ಲ ಡ್ರೈ ಗ್ಯಾಂಗ್ರೀನ್ ಮಟ್ಟಕ್ಕೆ ಹೋಗಬಾರ್ದು ಅಂತ ನಾವು ಪಣ ತೊಟ್ಟಿದ್ದೀವಿ. ನೀವು ನಮಗೆ ಅವಕಾಶ ಕೊಟ್ಟರೆ ಇಡೀ ನನ್ನ ಒಂದು ಡಾಕ್ಟರ್ ಸಮೂಹ ನಿಮ್ಮ ಜೊತೆ ಇದೆ. ಇದೆಲ್ಲ ಈಗ ಪ್ರೆಸೆಂಟ್ ಈ ಕೇಸು ನಮ್ಮಲ್ಲಿ ನಡೀತಾ ಇದೆ.
ಓಕೆ, ಸೊ ಜೊತೆಗೆ ನಮ್ಮಲ್ಲಿ ಶೂಸ್ ಅಂಡ್ ಸಾಕ್ಸ್ ಕೂಡ ಇದೆ. ನೋಡಿ ಏನಾಗುತ್ತೆ ಅಂದ್ರೆ ಈಗ ಮಾರ್ಕೆಟ್ಗಳಲ್ಲಿ ಡಯಾಬಿಟಿಸ್ ಚಪ್ಪಲ್ ಅಂದ್ಬಿಟ್ಟು ಚಪ್ಪಲ್ಗಳನ್ನ ಧರಿಸ್ತಾ ಇದ್ದಾರೆ. ಯಾರೆಲ್ಲ ಕಾರ್ಯಕ್ರಮ ನೋಡ್ತೀರಾ ದಯವಿಟ್ಟು ನಿಮ್ಮ ಚಪ್ಪಲಿಗಳನ್ನ ಡಿಸ್ಕಾರ್ಡ್ ಮಾಡಿ. ನಿಮ್ಮ ಪಾದಗಳ ಬೆರಳುಗಳಿಗೆ ರಕ್ಷಣೆ ಬೇಕು, ಈ ರೀತಿಯ ಶೂಗಳು ಬೇಕು. ನೋಡಿ ಇದು ಡಯಾಬಿಟಿಸ್ ಶೂಗಳಂತ ನಾವು ಇದನ್ನ ಇಂಪೋರ್ಟ್ ಮಾಡ್ತೀವಿ. ಇದನ್ನ ಯಾರು ಧರಿಸ್ತಾರೆ ಅವ್ರು 100% ಹೇಳ್ತೀನಿ ಯಾವುದೇ ಕಾರಣಕ್ಕೂ ಅಲ್ಸರ್ ಆಗೋದಿಲ್ಲ, ಅವ್ರಿಗೆ ಗ್ಯಾಂಗ್ರೀನ್ ಆಗೋದಿಲ್ಲ, ಆಂಪ್ಯುಟೇಷನ್ ಇಲ್ವೇ ಇಲ್ಲ. ನೋಡಿ ಆಂಪ್ಯುಟೇಷನ್ ಒಂದು ಕೇಸ್ ಹೋಗ್ತಿದೆ ಅಂದರೆ ಬರೀ ಪೇಷಂಟ್ ಮೇಲೆ ಪರಿಣಾಮ ಬೀರೋದಿಲ್ಲ, ಇಡೀ ಅವರ ಕುಟುಂಬದವರ ಮೇಲೆ ಒಂದು ಪರಿಣಾಮ, ಒಂದು ಆಘಾತಕಾರಿಯಾದ ಒಂದು ಅಂಶ ಇದು. ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ದಿವಸ ತಂತ್ರಜ್ಞಾನ ಬೆಳೀತಿದೆ, ನಮ್ಮ ತಂದೆ ತಾಯಿಗಳಿರ್ಬೋದು ಇಲ್ಲ ನಮ್ಮ ಒಂದು ರಿಲೇಟಿವ್ಸ್ ಇರ್ಬೋದು, ಯಾಕೆ ಆಂಪ್ಯುಟೇಷನ್ ಅವರು ನಾವು ಇಗ್ನೋರೆಂಟ್ ಇದೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಶಿಯರ್ ನೆಗ್ಲಿಜೆನ್ಸ್ ಆ್ಯಂಡ್ ಇಗ್ನೋರೆನ್ಸ್. ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ರೀತಿಯ ಒಂದು ಸಣ್ಣ ಒಂದು ಮಟ್ಟದ ಡಯಾಬಿಟಿಸ್ ಪೇಷಂಟ್ಗಳಿಗೆ ನ್ಯೂರೋಪತಿ ಬಂದಾಗ ಒಂದು ಸಣ್ಣ ಮಟ್ಟದ ಅಲ್ಸರ್ ಆಗಿದೆ ಇಲ್ಲ ಒಂದು ಗಾಯ ಆಗ್ತಿದೆ ಅಂದರೆ ನೀವು ನಮ್ಗೆ ಅವಕಾಶ ಕೊಡಿ, ಆ ಕಾಲನ್ನ ಸೇವ್ ಮಾಡೋದು 100% ನನ್ನ ಜವಾಬ್ದಾರಿ. ನಾನು ನಿಮ್ಮ ಜೊತೆ ಇರ್ತೀನಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಈ ಕೋಲ್ಡ್ ಲೇಸರ್ ಚಿಕಿತ್ಸೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ವೀಕ್ಷಕರು ಕರೆ ಮಾಡಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಬೇರೆ ಲೇಸರ್ಗೂ ಕೋಲ್ಡ್ ಲೇಸರ್ಗೂ ಇರುವಂತಹ ವ್ಯತ್ಯಾಸದ ಬಗ್ಗೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಕೊಟ್ರಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ಕಾರ. ನಮಸ್ಕಾರಮ್ಮ. ಡಾಕ್ಟರ್ ಸದಾನಂದ ಅವರು ನೀವು ಅಷ್ಟೇ ಆರ್ಥರೈಟಿಸ್ ಸಮಸ್ಯೆಗಳ ಬಗ್ಗೆ ಕೂಡ ತಿಳಿಸ್ಕೊಟ್ರಿ ಅಂಡ್ ಕಾಲರ್ಸ್ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ಕಾರ. ನಮಸ್ತೆ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಒಂದು ಕೋಲ್ಡ್ ಲೇಸರ್ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ. ಶ್ರೀ ಸಂಜೀವಿನಿ ಹೆಲ್ತ್ ಸೊಲ್ಯೂಷನ್ಸ್ಗೆ ನೀವು ಭೇಟಿ ನೀಡಬೇಕಾಗತ್ತೆ. ಬೆಂಗಳೂರಿನ ಮಲ್ಲೇಶ್ವರಂ, ಬಸವನಗುಡಿ, ಜೆಪಿ ನಗರ್ನಲ್ಲಿ ನಮ್ಮ ಶಾಖೆಗಳಿದೆ. ಸೊ ಕೋಲ್ಡ್ ಲೇಸರ್ ಚಿಕಿತ್ಸೆಗಳನ್ನ ನೀವು ಪಡ್ಕೊಳ್ಬಹುದು. ಸಿಹಿಯಾದಂತಹ ಚಿಕಿತ್ಸೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನಿಮ್ಗೆ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮ್ಗೆ ಡ್ರಗ್ಲೆಸ್, ಪೇನ್ಲೆಸ್, ನೋ ಸರ್ಜರಿ. ಸೊ ಯಾವುದೇ ರೀತಿ ಸರ್ಜರಿ ಇರೋದಿಲ್ಲ, ಜೊತೆಗೆ ಪೇನ್ ಆಗೋದಿಲ್ಲ, ಮಾತ್ರೆ ಔಷಧಿ ಗುಳಿಗೆಗಳು ಕೂಡ ಕೊಡೋದಿಲ್ಲ ಅಂತ ಹೇಳ್ಬೋದು. ಸೊ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ಬೆನ್ನೋವು, ಮಂಡಿ ನೋವು, ಮೈಗ್ರೇನ್ ಸಮಸ್ಯೆ ಆಗಿರಬಹುದು, ಇದು ಬಿಟ್ಟು ಬೇರೆ ಸಮಸ್ಯೆಗಳು ನಿಮಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ. ನೇರವಾಗಿ ಬಂದು ನೀವು ಕೂಡ ಕೋಲ್ಡ್ ಲೇಸರ್ ಚಿಕಿತ್ಸೆಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮನ ಮುಗಿಸುವಂತ ಸಮಯ ಆಗ್ತಾ ಇದೆ. ಯಾರು ಕಾರ್ಯಕ್ರಮನ ಈಗ ಮಿಸ್ ಮಾಡ್ಕೊಂಡಿದ್ರೆ ಇವತ್ತೇ ರಾತ್ರಿ 10 ಗಂಟೆಗೆ ಮರುಪ್ರಸಾರ ಆಗುತ್ತೆ, ತಪ್ಪದೇ ಕಾರ್ಯಕ್ರಮನ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮನ್ನ ಮುಂದಿನ ಮಂಗಳವಾರ ಸಂಜೆ 5 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.